ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭवस्थाननिरोधलीलया गृहीतशक्तित्रिधयाय देहिनामन्तर्ध्रुवाय अनुपलभ्यवर्त्मने नरसिंहो अखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः. प्रथमो हनुमान् नाम द्वितीयो भीम एव च पूर्णप्रज्ञस्मृति अस्तु भगवत्कार्यसाधकः. पूज्याय राघवेन्द्राय सत्यधर्मरथाय च भजतां कल्पवृक्षाय मतां कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे. मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ॐ. नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते. नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभमाध्यमीशं वन्दे भवघ्नममरासुरसिद्धवन्द्यं. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರಲ್ಲಿ 22ನೇ ಅಧ್ಯಾಯ 234ನೇ ಶ್ಲೋಕ ವನಪರ್ವದ ನಿರ್ಣಯವನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಭಾಗವತ ವಿಚಾರವನ್ನು ಈಗ ಪ್ರಸ್ತುತ ಹೇಳ್ತಾ ಇದ್ದಾರೆ. ಹಿಂದೆ ತಿಳಿಸಿದಂತೆ ಬಲರಾಮ ದೇವರ ಮಹಿಮೆ ಅದು ಕೂಡ ಅದ್ಭುತವಾದದ್ದು. ಅಲ್ಲಿ ಅದ್ಭುತತೆ ಯಾಕೆ ಬಂತು ಹಾಗೆಂದರೆ ಪರಮಾತ್ಮನ ವಿಶೇಷ ಸನ್ನಿಧಾನ, ಶುಕ್ಲಕೇಶ ಸನ್ನಿಧಾನ ಇದ್ದದ್ದರಿಂದ ಬಲರಾಮ ದೇವರಲ್ಲಿ ಅಷ್ಟು ಒಂದು ಮಹತ್ವ ಬಂತು ಹಾಗೆ ಅಂತ. ಎಷ್ಟು ಮಹತ್ವ ಬಂತು ಅಂದರೆ ವಾಯುದೇವರು ಅವರ ಅವತಾರರಾದ ಭೀಮಸೇನ ದೇವರು ಕೂಡ ಸುಮ್ಮನೆ ಆಗಿಬಿಟ್ರಂತೆ. ಯಾವಾಗ ಶುಕ್ಲಕೇಶ ಆವೇಶ ವಿಶೇಷವಾಗಿ ಬರ್ತಾ ಇತ್ತೋ ವಾಯುದೇವರು ಕೂಡ ಅರ್ಥಾತ್ ಭೀಮಸೇನ ದೇವರು ಕೂಡ ಏನು ಮಾಡಿಲ್ಲ, ಸುಮ್ಮನೆ ಇದ್ದರು. ಯಾವಾಗ ಆವೇಶ ಕಡಿಮೆಯಾಗಿತ್ತೋ ಆಗ ಆ ಬಲರಾಮನನ್ನು ಯುದ್ಧದಲ್ಲಿ ಹೊಡೆದರು ಇತ್ಯಾದಿಯಾಗಿ ನಾವು ಕೇಳಿ ಬರ್ತಾ ಇದೆ. ಇದರಿಂದ ನಮಗೆ ತಿಳಿಸುವ ವಿಚಾರ ಏನು ಹಾಗೆ ಅಂತ ನೋಡಿದರೆ, ದೇವರಲ್ಲಿ ಭಕ್ತಿ, ಪರಮಾತ್ಮನಲ್ಲಿ ಸದಾ ಭಕ್ತಿಯಿಂದ ನಾವು ಸ್ಮರಣೆ, ದೇವರು ಇನ್ನೇನು ಕೇಳೋದಿಲ್ಲ, ಪಂಚಾಮೃತ ಇತ್ಯಾದಿ ಯಾವುದು ದೇವರು ಕೇಳೋದಿಲ್ಲ. ಅನುಕೂಲ ಇದ್ದಾಗ ಮಾಡು, ಆದರೆ ದೇವರು ಕೇಳೋದು ಸ್ಮರಣೆ. ಸ್ಮರಣೆ ಅಂದರೆ ಏನು? ಸದಾ ನಿರಂತರ ದೇವರ ಚಿಂತನೆ, ದೇವರ ಗುಣಗಳ ಚಿಂತನೆ. ನಾವು ಯಾವ್ಯಾವುದೋ ವಸ್ತುವನ್ನು ವಿಚಾರ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಬೇಕು ಅಂತ ಬಯಸ್ತೀವಿ. ಆದರೆ ದೇವರು ಬೇಕು, ದೇವರನ್ನು ಕಾಣಬೇಕು ಎಂಬ ಒಂದು ಬಯಕೆ ಸಾಮಾನ್ಯ ನಮ್ಮಲ್ಲಿ ಇರೋದಿಲ್ಲ. ಸಾಮಾನ್ಯ ದೇವರ ಪೂಜೆ ಮಾಡುವಾಗ ದೇವರ ಸ್ಮರಣೆ ಬರ್ತದೆ ಹೋಗ್ತದೆ ಅಷ್ಟೇ. ಅದರ ಬಿಟ್ಟರೆ ಹೆಚ್ಚು ವಿಷಯ, ಹೆಚ್ಚು ಸಮಯ ನಮ್ಮ ಮನಸ್ಸು ಎಲ್ಲಿ ಇರುತ್ತದೆ? ಅದು ಲೌಕಿಕ ವಿಷಯದ ಕಡೆಯೇ ಇರುತ್ತದೆ. ಆ ರೀತಿಯಾಗಿ ಇರಬಾರದು ಅಂತ. ಆ ರೀತಿಯಾಗಿದ್ದರೆ ನಮಗೆ ಉನ್ನತ ಸ್ಥಾನ, ಉನ್ನತ ಅನುಗ್ರಹ ಅದು ನಮಗೆ ಖಂಡಿತ ಸಿಗೋದಿಲ್ಲ. ಹೆಚ್ಚು ಹೆಚ್ಚು ಅನುಗ್ರಹ ನಮಗೆ ಸಿಗಬೇಕು ಹಾಗೆಂದರೆ
ಪರಮಾತ್ಮನಲ್ಲಿ ಮನಸ್ಸನ್ನು ಇಡೋದಕ್ಕೆ ನಾವು ಅಭ್ಯಾಸ ಮಾಡಬೇಕು. ಪರಮಾತ್ಮನಲ್ಲಿ ಮನಸ್ಸನ್ನು ಇಡೋದಕ್ಕೆ ಏನು ತೊಂದರೆ? ಯಾಕೆ ದೇವರಲ್ಲಿ ಮನಸ್ಸು ಹೋಗೋದಿಲ್ಲ? ಹಾಗೆಂದರೆ ಪರಮಾತ್ಮನ ಒಂದು ಮಹಿಮೆ ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ದೇವರು ಅಂದರೆ ಎಂಥವನು? ದೇವರೊಂದು ದೊಡ್ಡವ ಅಷ್ಟೇ, ಜಗತ್ತನ್ನು ಸೃಷ್ಟಿ ಮಾಡಿದವ, ಎಲ್ಲವನ್ನು ಮಾಡತಕ್ಕವನು, ಇಷ್ಟೇ. ಇಷ್ಟು ವಿಚಾರ ತಿಳ್ಕೊಂಡಿದ್ರೆ ಮನಸ್ಸು ಹೋಗೋದಿಲ್ಲ ಅಂತ ಆದ ಮೇಲೆ ಏನರ್ಥ? ಇಷ್ಟು ವಿಚಾರ ಸಾಲದು, ಹಾಗೆ ಅಂತಲೇ ಅರ್ಥ ನೋಡಿ. ಅಂದರೆ ಎಷ್ಟು ತನಕ ನಾವು ಜ್ಞಾನವನ್ನು ಬೆಳೆಸಬೇಕು, ಎಷ್ಟು ತನಕ ನಾವು ಶ್ರವಣಾದಿಗಳನ್ನು ಮಾಡಬೇಕು? ಹಾಗೆ ಅಂದರೆ ಅನಾಯಾಸವಾಗಿ ದೇವರ ಕಡೆನೇ ಮನಸ್ಸು ಹೋಗ್ತಾ ಇರಬೇಕಂತ. ಅಲ್ಲಿ ತನಕ ನಾವಿನ್ನೂ ಕೇಳಬೇಕಾದ ಅಂಶ ಇದೆ, ತಿದ್ಕೋಬೇಕಾದ ಅಂಶ ಇದೆ. ಒನ್ಸ್ ಪರಮಾತ್ಮನಲ್ಲಿ ಮನಸ್ಸು ಅನಾಯಾಸವಾಗಿ ಪ್ರಯತ್ನಪಟ್ಟು ಅಲ್ಲ, ಪ್ರಯತ್ನಪಟ್ಟು ಈಗ ಎಳ್ಕೊಂಡು ಬರಬೇಕು, ಅದೆಲ್ಲೋ ಹರಿತಾ ಇರ್ತದೆ. ಜಪ ಮಾಡುವಾಗ ನೋಡಬೇಕು, ಆ ತುಳಸಿ ಮಣಿ ಮಾಲೆ ತಿರುಗ್ತಾ ಇರ್ತದೆ, ಡಗ 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 ಅಂತ. ಮನಸ್ಸು ಮಾತ್ರ ಎಲ್ಲೋ ಹೋಗಿರ್ತದೆ. ಆ ರೀತಿಯಾಗಿ ಇದೆಲ್ಲ ಅನುಭವ ಸಿದ್ಧ ಇದು. ಸೊ ಅದರಿಂದ ಏನು ಮಾಡಬೇಕು? ದೇವರ ಶ್ರವಣಾದಿಗಳನ್ನು ಹೆಚ್ಚು ಹೆಚ್ಚು ಮಾಡಿ ಅವನ ಜ್ಞಾನ, ಅವನ ಮಹಿಮೆ ನಮ್ಮಲ್ಲಿ ದೃಢವಾಗಿ ಬರಬೇಕು. ಬಂದಾಗ ಏನಾಗ್ತದೆ? ಅನಾಯಾಸವಾಗಿ ಅಲ್ಲಪ್ಪ ಎಂಥ ಅದ್ಭುತವಾದ ವಸ್ತು, ಅಂಥ ಅದ್ಭುತವಾದ ವಸ್ತುವನ್ನು ಬಿಟ್ಟು ಬೇರೆ ಕಡೆ ಮನಸ್ಸಾಕೋದು ಸರಿಯಲ್ಲ, ಬೇರೆ ಕಡೆ ಮನಸ್ಸಾಕೋದು ತಪ್ಪು ಎನ್ನುವ ಭಾವನೆ ಬರಬೇಕು. ಈಗ ಅಂಗಡಿಯಲ್ಲಿ 50 ರೂಪಾಯಿ ಅಕ್ಕಿ, 80 ರೂಪಾಯಿ ಅಕ್ಕಿ ಅಂತ ಎರಡು ರೀತಿಯಾದ ಅಕ್ಕಿ ಕೊಡ್ತಾರೆ. ನಾನು ಸುಮ್ಮನೆ ಒಂದು ಉದಾಹರಣೆಗೆ ಹೇಳಿದೆ, ಎಷ್ಟು ಬೆಲೆ ಗೊತ್ತಿಲ್ಲ ನನಗೆ. 50 ಕಿಲೋ 50 ರೂಪಾಯಿ ಬಿಟ್ಟು 80 ರೂಪಾಯಿ ತೆಗೆದುಕೊಂಡ್ರೆ ಸರಿ ಅಂತ ಹೇಳ್ತಾರೆ. ಆದರೆ ದುಡ್ಡು ಇದ್ದಾಗಲೂ ಕೂಡ 50 ರೂಪಾಯಿ ತೆಗೆದುಕೊಂಡ್ರೆ ಏನು ದಡ್ರಿ, ಚೆನ್ನಾಗಿಲ್ಲ ಇದು, ನಾನೇ ಹೇಳ್ತಾ ಇದ್ದೀನಿ ಹುಳ ಇದೆ ಅಂತ ಅದನ್ನು ತಗೋತಾ ಇದ್ದಾರಲ್ಲ, ಹಾಗೆ ಅಂತ ಅಂಗಡಿಯವರೇ ಬೈತಾರೆ ಅಂತ ಇಟ್ಕೊಳ್ಳಿ. ಆ ರೀತಿಯಾಗಿ ಇದೆ ನಮ್ಮ ಪರಿಸ್ಥಿತಿ. ಪರಮಾತ್ಮ ಒಳ್ಳೆ ಬೆಲೆ ಬಾಳತಕ್ಕ ವಸ್ತು, ಬೆಲೆಯೇ ಇಲ್ಲ ಅವನಿಗೆ, ಅಂತಹ ಅಪರಿಮಿತವಾದ ಗುಣಗಳು ಉಳ್ಳವ. ಅಂತಹ ಪರಮಾತ್ಮನಲ್ಲಿ ಮನಸ್ಸನ್ನು ಹಾಕದೆ ನಾವು ಬೇರೆ ವಿಚಾರದಲ್ಲಿ ಮನಸ್ಸನ್ನು ಹಾಕಿದರೆ ಯಾವ ನ್ಯಾಯ ಇದು? ಯಾವ ನ್ಯಾಯ ಇದು? ಇದು ನ್ಯಾಯ ಅಲ್ಲ. ಅದರಿಂದ ಎಲ್ಲಿ ಗುಣ ಇದೆ ಅಲ್ಲಿ ನಾವು ಮನಸ್ಸನ್ನು ಹಾಕಬೇಕು. ಗುಣವನ್ನು ಕಂಡು ಗುಣಗಳನ್ನು ಒಪ್ಪಿ ನಾವು ದೇವರಲ್ಲಿ ಮನಸ್ಸು ಹಾಕತಕ್ಕದ್ದು. ಇದು ಆ ವ್ಯಕ್ತಿಗತ, ವೈಯಕ್ತಿಕ ಅಂತ ಹೇಳ್ತಾರೆ ನೋಡಿ, ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಇದು ಬಲವಂತ ಮಾಡಿ, ಫೋರ್ಸ್ ಮಾಡಿ, ಇದೇನೋ ಕನ್ವರ್ಷನ್ ಅಲ್ಲ, ಇದು ಬಲವಂತ ಮಾಡಿ ಬರತಕ್ಕದ್ದಲ್ಲ. ನನ್ನ ಜೊತೆಗೆ ಅನಾದಿ ಕಾಲದಲ್ಲಿ ಹರಿಕಥಾಂಸಾರದಲ್ಲಿ ಹೇಳ್ತಾರೆ ನೋಡಿ, ಅರೆಗಳಿಗೆ ಬಿಟ್ಟಾಗಲನೋ ಅಂತಾರೆ. ಒಂದು ಕ್ಷಣ ನಿನ್ನ ಬಿಟ್ಟು ಇರೋದಿಲ್ಲ. ಅಂಥ ವಸ್ತು ನಮಗೆ ದೊಡ್ಡದು ಅಂತ ಅನಿಸ್ಲಿಲ್ಲ. ಯಾವುದು ನಮ್ಮನ್ನ ಬಿಟ್ಟು ಹೋಗುತ್ತದೋ ಆ ವಸ್ತು ಬೇಕು ಬೇಕು ಬೇಕು, ಆ ವಸ್ತುನ ನನ್ನ ಮಾತಾಡಿಸಬೇಕು, ಆ ವಸ್ತುವನ್ನು ಪ್ರೀತಿಸಬೇಕು, ಆ ವಸ್ತು ನನ್ನ ಜೊತೆಗೆ ಮಾತಾಡಬೇಕು. ಅಲ್ಲ, ನಿನ್ನ ಜೊತೆಗೆ ನಿತ್ಯದಲ್ಲಿ ಇದ್ದಾನೆ ಒಬ್ಬ, ಅವನ ಕಡೆ ನಿಮಗೆ ಲಕ್ಷ್ಯ ಇಲ್ಲ, ಅವನನ್ನು ಬಿಟ್ಟು ಬಿಡೋದು. ಅವನು ಏನು ಹೇಳಿದ್ದಾನೆ, ನಮ್ಮನ್ನು ಕಾಪಾಡ್ತಾನೆ, ಜನ್ಮ ಜನ್ಮದಲ್ಲಿ ನಮ್ಮ ಜೊತೆಗೆ ಇರ್ತಾನೆ, ಜನ್ಮ ಜನ್ಮಕ್ಕೆ ಬೇಕಾದ ಈ ಇಹ ಪರ ಎಲ್ಲವನ್ನೂ ಕೊಡತಕ್ಕವನು. ಇಹಲೋಕದಲ್ಲಿ ಏನು ಬೇಕೋ ಅದನ್ನು ಕೊಡತಕ್ಕವನು, ಪರಲೋಕದಲ್ಲಿ ಏನು ಬೇಕೋ ಅದನ್ನು ಕೊಡತಕ್ಕವನು, ಎಲ್ಲವನ್ನೂ ಕೊಡತಕ್ಕವನು. ಅಂಥವನಲ್ಲಿ ಯಾಕೆ ಮನಸ್ಸು ಹೋಗ್ತಾ ಇಲ್ಲ? ಇದು ಈ ಪ್ರಶ್ನೆ ನಾವು ಮಾಡ್ಕೋಬೇಕು. ಮಾಡಿಕೊಂಡು ನಮ್ಮನ್ನು ನಾವು ಬದಲಾಯಿಸಬೇಕು. ದಾಸರು ಕೇಳ್ತಾರೆ ನೋಡಿ, ಏನು ಕಾರಣ ಯದುಪತಿಯನ್ನು ಮರೆತಿರಿ ಅಂತ. ಯಾಕಪ್ಪ ಯದುಪತಿಯನ್ನು ಯಾಕೆ ಮರೆತಿರಿ? ಧನ ಧಾನ್ಯ ಸತಿ ಸುತರು ನಿತ್ಯರೇ. ಅಲ್ಲ, ನಾನು ದುಡ್ಡು ಸಂಪಾದನೆ ಮಾಡೋಕ್ಕೆ ಹೋಗಿದ್ದೆ, ಅದು ಮಾಡೋಕ್ಕೆ ಹೋಗಿದ್ದೆ, ಆ ಕೆಲಸ ಮತ್ತೊಂದು ಊರ್ಪಟ್ಟ ಕೆಲಸ ಇಟ್ಕೊಂಡಿದ್ರು ಕೂಡ ಯದುಪತಿಯನ್ನು ಮರೆಯುವಂತೆ ಇಲ್ಲ. ಯಾಕೆ ಬಂದಿರೋದೇ, ಭೂಮಿಗೆ ಬಂದಿರೋದೇ ಪರಮಾತ್ಮನನ್ನು ತಿಳಿಯೋದಕ್ಕೆ. ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷಃ. ಶ್ರೀಮದ್ ಆಚಾರ್ಯರು ಭೂಮಿಗೆ ಬಂದದ್ದು ಯಾತಕ್ಕೆ? ಜ್ಞಾನವನ್ನು ಕೊಡೋದಕ್ಕೆ. ನಾವು ಭೂಮಿಗೆ ಬಂದದ್ದು ಯಾತಕ್ಕೆ? ಜ್ಞಾನವನ್ನು ಪಡೆಯೋದಕ್ಕೆ. ಪರಮಾತ್ಮನ ಜ್ಞಾನ ಇಲ್ಲ ನಮಗೆ, ಅದರಿಂದಲೇ ಸಂಸಾರದಲ್ಲಿ ಇದ್ದೀವಿ, ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಈ ದುಃಖ ನಮಗೆ ಹೋಗಬೇಕು ಹಾಗೆಂದರೆ ಪರಮಾತ್ಮನ ಜ್ಞಾನ ಬರಬೇಕು. ಪರಮಾತ್ಮನಲ್ಲೇ ಮನಸ್ಸು ಹಾಕಬೇಕು. ಪರಮಾತ್ಮನಲ್ಲಿಯೂ ಹಾಕೋಣ, ಬೇರೆ ಕಡೆ ಹಾಕೋಣ, ಅದಲ್ಲ. ಪರಮಾತ್ಮನ ಬಿಟ್ಟು ಬೇರೆ ಕಡೆ ಮನಸ್ಸು ಹೋಗಬಾರದು.
ಬೇರೆ ಕಡೆ ಮನಸ್ಸು ಹೋದರೆ ನನಗೆ ಮೋಸ ಮಾಡಿಕೊಂಡ ಹಾಗೆ, ನಾನು ತಪ್ಪು ಮಾಡಿದ ಹಾಗೆ ಆ ಭಾವನೆ ಬರಬೇಕು ನಮ್ಮಲ್ಲಿ. ಪರಮಾತ್ಮನಲ್ಲಿ ಮನಸ್ಸಿಡೋದೇ ಸರಿ. ಮನಸ್ಸಿಗೆ ಯೋಗ್ಯನಾದ ವಿಷಯ ಅಂದರೆ, ಮನಸ್ಸಿಗೆ ಅನೇಕ ವಿಷಯಗಳು ಯೋಗ್ಯವಾಗಿರುತ್ತದೆ, ಆದರೆ ಮುಖ್ಯವಾಗಿ ಮನಸ್ಸಿಗೆ ಯೋಗ್ಯನಾದ ವಿಷಯ ಅಂದರೆ ಯಾವುದು? ಪರಮಾತ್ಮನೇ. ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಹೋದರೆ ಅದು ತಪ್ಪು, ಅದು ಅಧರ್ಮ. ನಮಗೆ ಆ ಕಲ್ಪನೆ ಇದೆಯಾ? ಹೌದ್ರಿ, ಊಟ ಮಾಡುವಾಗ ಊಟದ ಕಡೆ ಹೋಗ್ತದೆ, ತಪ್ಪು. ಕೆಲಸ ಮಾಡುವಾಗ, ಅಡಿಗೆ ಪದಾರ್ಥದ ಕಡೆ ಮನಸ್ಸು ಹೋಗ್ತದೆ, ತಪ್ಪು. ಎಲ್ಲಿ ಹೋಗಬೇಕು? ದೇವರಲ್ಲೇ ಇರಬೇಕು ಅಲ್ಲ. ಮತ್ತೆ ದೇವ್ರ ಫೋಟೋ ನೋಡ್ತಾ ಕೂಡಕ್ಕಾಗ್ತದ ಅಂತ ಕೇಳಬೇಡಿ. ದೇವ್ರ ಫೋಟೋನೇ ನೋಡ್ತಾ ಕೂತಿದ್ರೆ ಕೆಲಸ ಯಾರು ಮಾಡೋರು? ಹಾಗೆ ಅಂತ ಪ್ರಶ್ನೆ ಬರುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಯಾವ ಪದಾರ್ಥವನ್ನು ಅಡಿಗೆ ಮಾಡ್ತೀಯೋ, ಯಾವ ಪದಾರ್ಥವನ್ನು ಊಟ ಮಾಡ್ತೀಯೋ ಆ ಪದಾರ್ಥದಲ್ಲಿ ದೇವರನ್ನು ಕಾಣು ಅಂತ ಹೇಳ್ತಾರೆ. ನೋಡಿ, ಅನ್ನದಲ್ಲಿ ವಾಸುದೇವ ಅಂತೆಲ್ಲ ಪದ್ಯ ನಮಗೆ ಬರ್ತದೆ. ಯಾವ ಪದಾರ್ಥ ನೋಡಿದರೂ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನೋಡಿ, ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ ಅಂತ ಹೇಳ್ತಾ ಇದ್ದಾನೆ. ಯಾವುದೇ ಪದಾರ್ಥ ಕಂಡರೂ ಕೂಡ ನಮಗೇನಾಗಬೇಕು? ದೇವರ ಸ್ಮರಣೆ ಸದಾ ಎಡಬಿಡದೆ. ಹೇಗೆ ಆ ದೀಪದ ಜ್ವಾಲೆ ಸದಾ ಬರ್ತಾ ಇದೆ ನೋಡಿ, ನಿಂತೋಗಿ ಬರ್ತಾ ಇದೆ. ಈಗೆಲ್ಲ ಡಿಸೈನ್ ಆ ಥರ ಇದೆ, ಆಫ್ ಆಗೋದು ಬರೋದು, ಆ ಥರ ಇಲ್ಲ. ಎಣ್ಣೆ ದೀಪ ಹಾಕಿದರೆ ಜ್ವಾಲೆ ಹೇಗೆ ಬರ್ತದೆ? ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ ನೋಡಿ. ಅದೇ ರೀತಿಯಾಗಿ ಪರಮಾತ್ಮನಲ್ಲಿ ಮನಸ್ಸು ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಪ್ರಾರ್ಥನೆ ಮಾಡ್ತಾರೆ ನೋಡಿ. ಹಾಗೆ ಇರಬೇಕು. ಗುರುಗಳು ಸರಿಯಾಗಿ, ದಾಸರ ಪದ ಸರಿಯಾಗಿದೆ. ಆ ರೀತಿಯಾಗಿ ಎಡಬಿಡದೆ ಪರಮಾತ್ಮನಲ್ಲೇ ಮನಸ್ಸಿರಬೇಕು. ಇದು ಮಾಡಬೇಕಾದ್ದು. ಇದನ್ನು ಬಿಟ್ಟು ಉಳಿದ ಕಡೆ ಮನಸ್ಸು ಹೋದರೆ ನಾವು ಮಾಡುವ ಮೊದಲು ತಪ್ಪು ಅದು. ಹೆಂಡತಿ, ಮಕ್ಕಳು, ಊಟ, ಲೌಕಿಕ ವಿಚಾರ ಯಾವುದೇ ಆಗಲಿ, ಮನಸ್ಸು ದೇವರನ್ನು ಬಿಟ್ಟು ಬೇರೆ ಕಡೆ ಹೋದರೆ ಅದೇ ನಾವು ಮಾಡತಕ್ಕ ನಂಬರ್ 1 ತಪ್ಪು, ಕ್ರಿಮಿನಲ್ ತಪ್ಪು. ಅದರಿಂದ ಯಾರಿಗೆ ಹಾನಿ? ನಮಗೆ ಅನಿಸ್ತದೆ, ಯಾರು ಶಿಕ್ಷೆ ಕೊಡ್ತಾ ಇಲ್ಲ, ನೀವೇನೋ ಕ್ರಿಮಿನಲ್ ಅಂತ ಹೇಳ್ತೀರಾ. ಇಲ್ಲ, ಅದೆಲ್ಲದಕ್ಕೂ ಕೂಡ ಪನಿಷ್ಮೆಂಟು ಕಾದಿದೆ ನಮಗೆ. ಜನ್ಮದಲ್ಲಿ ಅಂಟಿಸ್ಕೊಂಡು ಹಿಂಬಾಲಿಸಿಕೊಂಡು ಬಂದೇ ಬರುತ್ತದೆ. ಅದರಿಂದ ಒಂದು ರೀತಿಯಲ್ಲಿ ಹೇಳೋದು ಈಸಿ ಅಂತ ಅನಿಸ್ತದೆ, ಹೇಳೋದು ಈ ಸುಲಭರಿ ಮಾಡಬೇಕಲ್ಲ ಹಾಗೆ ಅಂತ. ಹೌದು, ಅದಕ್ಕೆ ಯಾವ ಪದಾರ್ಥ ನಮ್ಮ ಕಂಟ್ರೋಲಲ್ಲಿ ಬರಬೇಕೋ ಆ ಅಭಿಮಾನಿ ದೇವತೆಯನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಈಗ ಕಣ್ಣು ಚೆನ್ನಾಗಿ ಕೆಲಸ ಮಾಡಬೇಕು. ಯಾರು ಪೂಜೆ ಮಾಡಬೇಕು? ಸೂರ್ಯನ ಪೂಜೆ ಮಾಡಬೇಕು. ಸೂರ್ಯನ ಪೂಜೆ ಮಾಡಿದರೆ ಕಣ್ಣು ಚೆನ್ನಾಗಿ ಕೇಳಿಸ್ತದೆ, ಕಣ್ಣು ಚೆನ್ನಾಗಿ ಕಾಣಿಸ್ತದೆ. ದಿಗ್ದೇವತೆಗಳು ಚಂದ್ರ, ಅವನ ಪೂಜೆ ಮಾಡಿದರೆ ಕಿವಿ ಚೆನ್ನಾಗಿ ಕೇಳಿಸ್ತದೆ. ಈ ರೀತಿಯಾಗಿ ಒಂದೊಂದು ಅವಯವ ಅದು ಚೆನ್ನಾಗಿ ನಮ್ಮ ಹತೋಟಿಯಲ್ಲಿ ಇರಬೇಕಂದ್ರೆ ಆ ದೇವತೆಗಳನ್ನು ಪೂಜೆ ಮಾಡಬೇಕು. ಇನ್ನು ಪರಮಾತ್ಮನನ್ನು ಪೂಜೆ ಮಾಡಿದರೆ, ಆಲಿಗ್ರಾಮಾದಿಗಳನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಪೂಜೆ ಮಾಡಿದರೆ ಎಲ್ಲ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಬರುತ್ತದೆ. ಶಾಲಿಗ್ರಾಮ ಪೂಜೆಗೆ ಭಾರಿ ವಿಶೇಷ ಇದೆ. ಪುರುಷ ಸೂಕ್ತ ಹೇಳಿ ಕೃಷ್ಣನ ಪ್ರತಿಮೆ ಇಟ್ಟುಕೊಂಡು ನಾವು ನಿತ್ಯ ದೇವರ ಪೂಜೆ ಅಭಿಷೇಕಾದಿಗಳನ್ನು ಮಾಡಬೇಕು. ಮಾಡಿದರೆ ಆಗ ನಮಗೆ ಇಂದ್ರಿಯ ಜಯ ಎನ್ನುವ ಸಂಪತ್ತು, ಅದು ಮಹಾ ಸಂಪತ್ತು. ಇಂದ್ರಿಯ ಜಯ ಎನ್ನುವ ಸಂಪತ್ತು ಶಮದಮ ಅಂತ ಕರೀತಾರೆ ನೋಡಿ, ನೀವು ಕೇಳಿರ್ಬೋದು. ಶಮೋ ಮನ್ನಿಷ್ಠತಾ ಬುದ್ಧೇಹೆ, ದೇವರಲ್ಲೇ ಮನಸ್ಸಾಕೋದನ್ನು ಶಮ ಅಂತ ಕರೀತಾರೆ. ದಮ ಅಂದರೆ ಇಂದ್ರಿಯ ನಿಗ್ರಹ ಅಂತ, ಅದು ಮಹಾದೈವಿ ಸಂಪತ್ತು ಇದೆ. ಎರಡೂ ಕೂಡ ಶಮದಮಾದಿಗಳು ಅಂತ ಕರೀತಾರೆ. ಆ ಶಮದಮಾದಿಗಳು ಯುಕ್ತರಾಗಿ ನಾವು ಆಗಬೇಕು. ಇದು ಯಾರೋ ದೊಡ್ಡ ಆಚಾರಿಗೆ, ದೊಡ್ಡ ಪಂಡಿತರಿಗೆ, ಇದು ಯಾರಿಗೂ ಹೇಳಿದ್ದು ಹಾಗಂತ ತಿಳಿಬಾರದು. ಪ್ರತಿಯೊಂದು ಜೀವರಾಶಿಯು ಲೋಕದಲ್ಲಿ ಯಾರ್ಯಾರಿದ್ದಾರೋ ಸಾತ್ವಿಕರು ಅಂತ ಪ್ರತಿಯೊಬ್ಬರಿಗೂ ಇರಬೇಕಾದ ಒಂದು ಗುಣ ಇದು. ಏನದು? ಪರಮಾತ್ಮನಲ್ಲೇ ಮನಸ್ಸಿಡೋದು. ಹರಿ ಸರ್ವೋತ್ತಮ ಅಂತ ಒಪ್ಪಿದರೆ ಹಾಗೆ ಮಾಡಬೇಕು. ಇಲ್ಲದಿದ್ದರೆ ಬೇರೆ ಕಡೆ ಮನಸ್ಸು ಹೋದರೆ ಅದು ಉತ್ತಮ ಅಂತ ಆಗ್ತದೆ. ಬೇರೆ ಕಡೆ ಮನಸ್ಸು ಹೋದರೆ ಅದು ಉತ್ತಮ ಹೊರತು ಹರಿ ಸರ್ವೋತ್ತಮ ಆಗೋದು. ನೋಡಿ, ಸರ್ವ ಶಬ್ದ ಇದೆ, ಎಲ್ಲದರಿಗಿಂತಲೂ ಉತ್ತಮ ಅಂತ ಹೇಳ್ತೀವಿ, ಬಾಯಿಂದ ಹೇಳ್ತೀವಿ. ಆದರೆ ಮನಸ್ಸನ್ನು ಕೊಡೋದು ಮಾತ್ರ ಎಲ್ಲಿ? ಬೇರೆ ಕಡೆ ಕೊಡ್ತಾ ಇದ್ದೀವಿ. ಇದು ಮಹಾ ತಪ್ಪು. ನಾವು ಮಾಡುವ, ನಮಗೆ ಮಾಡಿಕೊಳ್ಳುವ ನಂಬರ್ 1 ಅನರ್ಥ, ನಂಬರ್ 1 ಮೋಸ, ನಂಬರ್ 1 ತಪ್ಪು ಇದು. ಅದರಿಂದ ಮನಸ್ಸನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಕಡೆ ಹಾಕಬೇಡಿ. ಉದಾಹರಣೆಗೆ
ಒಂದು ಜಗಳ ಹಾಕಬೇಕಾದ ಪ್ರಸಂಗ. ಯಾರೋ ಒಬ್ಬರು ತಪ್ಪು ಮಾಡಿದರು, ಯಾರೋ ಒಬ್ಬರು ಅವಮಾನ ಮಾಡಿದರು. ನಮಗೇನು ಅನ್ನಿಸ್ತದೆ? ನೋಡೇ ಬಿಡೋಣ, ಇವತ್ತು ನಾನು ಅವನು ನೋಡೇ ಬಿಡೋಣ ಅಂತ ಅನ್ನಿಸ್ತದೆ. ಆದರೆ ಏನು ಮಾಡಬೇಕು? ನಾನು ಅವನ ಜೊತೆಗೆ ಜಗಳಾಗ್ತಾ ಕೂತಿದ್ರೆ ಅಷ್ಟು ಕ್ಷಣಗಳು ಏನಾಗ್ತದೆ? ದೇವರನ್ನು ಮನಸ್ಸಿನಿಂದ ತೆಗಿಬೇಕಾಗ್ತದೆ. ಜಗಳ ಹಾಕಬೇಕು, ದೇವರ ಸ್ಮರಣೆ ಮಾಡಬೇಕು. ಯಾವುದು? ದೇವರ ಸ್ಮರಣೆ ಮಾಡಬೇಕು. ದೇವರ ಸ್ಮರಣೆ ಮಾಡಿದಷ್ಟು ನಮಗೆ ಲಾಭ. ಇಲ್ಲ ನಾವು ಚೆನ್ನಾಗಿ ಜಗಳ ಹಾಕಿದರೆ, ಒಂದು ಪ್ರಶ್ನೆಗೆ ಪ್ರತ್ಯುತ್ತರ ಕೊಟ್ಟು ಬಿಟ್ಟರೆ ಮನಸ್ಸಿಗೆ ಒಂದು ಸಮಾಧಾನ ಸಿಗ್ತದಲ್ಲ. ನಿನ್ನ ಸಮಾಧಾನ ಇಟ್ಕೊಂಡು ಏನು ಮಾಡ್ಕೋತೀಯ ನೀನು? ಹರಿಸ್ಮರಣೆ ಮಾಡದೆ ದೂರ ಆದಷ್ಟು ನಮಗೆ ಪಾಪನೇ ಬರುತ್ತದೆ. ಅದರಿಂದ ವಾದ ಮಾಡಬೇಕು. ಯಾವ ವಿಷಯದಲ್ಲಿ? ಪರಮಾತ್ಮನ ಕುರಿತಾದ ವಿಷಯವಾಗಿದ್ದರೆ ಮಾತನಾಡು, ವಾದವನ್ನು ಮಾಡು. ಪರಮಾತ್ಮನ ಕುರಿತು ಬೇರೆ ವಿಷಯ ಆದರೆ ಅಲ್ಲಿ ನಾನೊಬ್ಬ ನಮ್ಮನ್ನು ತಳ್ಳಿದ ಅಂತ ಇಟ್ಟುಕೊಳ್ಳಿ. ಗಾಡಿಯಲ್ಲಿ ಹೋಗ್ತೀವಿ, ಹಿಂದೆ ಬಂದು ಡಿಶ್ ಮಾಡಿದ, ಏನು ಮಾಡ್ತೀವಿ? ಎಳೆದು ಬಿಡೋದು. ನಾನಾ ನೋಡೇ ಬಿಡೋಣ, ನಿಂದೇ ತಪ್ಪು. ಅವನು ಹೇಳ್ತಾನೆ ನಿಂದೇ ತಪ್ಪು ಅಂತಾನೆ. ಇಬ್ಬರು ಜಗಳ ಹಾಗೇ ನಡೀತಾ ಇರ್ತದೆ. ಅಷ್ಟು ಟೈಮಲ್ಲಿ ನಾವು ಮಾತನಾಡಿ ಸ್ಪೆಂಡ್ ಮಾಡಬೇಕು. ಆಯ್ತಪ್ಪ, ಹೇಗಿದ್ರು ಹೋಗಲಿ ಹಾಗೆಂತ ಹೇಳಿ ಅವನನ್ನು ಬಿಟ್ಟು ಒಂದು ರೀತಿಯಾಗಿ ಕ್ಷಮೆ, ಯುಧಿಷ್ಠಿರ ಹೇಳಿದ ನೋಡಿ, ಕ್ಷಮೆ ಮಾಡಿಬಿಟ್ಟು ದೇವ್ರ ಕಡೆ ಮನಸ್ಸಾಕೊಂಡು ಹೋಗೋದು ಉತ್ತಮನೋ? ದೇವ್ರ ಕಡೆ ಮನಸ್ಸಾಕೊಂಡು ಹೋಗೋದು ಉತ್ತಮ. ಈ ಸುಮ್ಮನೆ ವ್ಯರ್ಥವಾದ ಮಾತು, ವ್ಯರ್ಥವಾದ ತರ್ಕ, ಇದರಿಂದ ಏನು ಉಪಯೋಗ ಇಲ್ಲ. ಆದಷ್ಟು ಮಾತುಗಳನ್ನು ಕಡಿಮೆ ಮಾಡೋದು ಒಳ್ಳೆಯದು ಅಂತಾರೆ. ಸುಮ್ಮನೆ ಮಾತಾಡದಿರೋದೇ ಒಳ್ಳೆಯದು. ಆಡಿದರೆ ಎನ್ನ ಒಡೆಯನ ಆಡಬೇಕು. ಬಾಯಿ ತೆರೆದರೆ ಯಾರ ವಿಷಯ ಬರಬೇಕು? ದೇವರ ವಿಷಯನೇ ಬರಬೇಕು. ಇದೆಲ್ಲ ಹರಿಸರ್ವೋತ್ತಮ ಅಂತ ಹೇಳುವವರು ಹೇಗಿರ್ತಾರೆ ಎಂಬಾದರೆ ನಾನಾ ಮುಖಗಳು. ಬಾಯಿ ತೆರೆದರೆ ಅವರು ದೇವರನ್ನೇ ಆಡ್ತಾರೆ. ಬೇರೆ ವಿಚಾರ ಬಂದರೆ ಅದನ್ನೆಲ್ಲ ಬಿಟ್ಟು ಬಿಡ್ತಾರೆ. ಯಾಕೆ? ಅಷ್ಟು ಸಮಯ ಮನಸ್ಸನ್ನು ದೇವರ ಕಡೆಯಿಂದ ತೆಗಿಬೇಕಾಗ್ತದೆ. ಅದರಿಂದ ಅದನ್ನೆಲ್ಲ ಬಿಟ್ಟು ಬಿಡ್ತಾರೆ. ಮಲಗಕ್ಕೆ ಹೋಗ್ಲಿಕ್ಕೆ ಈಗ ಮಲಗಿದಾಗ ಏನು ಮಾಡ್ತೀರಾ? ಹಾಗೆಂದರೆ ಮಲಗಕ್ಕೆ ಮುಂಚೆ ದೇವರ ಸ್ಮರಣೆ ಆಗ್ತದೆ, ಎದ್ದ ಕೂಡಲೇ ದೇವರ ಸ್ಮರಣೆ ಆಗ್ತದೆ. ಆ ರೀತಿಯಾಗಿ ಅವ್ರು ನೋಡ್ಕೋತಾರೆ. ಮಧ್ಯದಲ್ಲಿ ಇರುವ ಕಾಲಾವಕಾಶ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಿದ್ದೆ ಬಂದೇ ಬರ್ತದೆ. ಅದರಿಂದ ನಿದ್ರಾ ಪೂರ್ವದಲ್ಲಿ, ನಿದ್ರೆಯಿಂದ ಎಚ್ಚರಾದ ತಕ್ಷಣದಲ್ಲಿ ಏನು ಮಾಡಬೇಕು? ಮತ್ತೆ ಹರಿಸ್ಮರಣೆಯನ್ನು ಮುಂದುವರಿಸ್ತಾ ಇರಬೇಕು. ಏನು ಹರಿಸ್ಮರಣೆ ಅಂದರೆ ಏನು ಮಾಡಬೇಕು ಅಂತೀರಾ ನೀವು? ಏನಿಲ್ಲ, ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣದ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದನ್ನು ಸದಾ ಹೇಳ್ತಾ ಇದ್ದರೆ ಸಾಕು. ಏನು ಕಷ್ಟ ಇದೆ ಇದರಲ್ಲಿ? ಮಾತಿಗೆ ಕೇಶವ ನಾರಾಯಣ ಎನ್ನಬಾರದೆ ಅಂತ ವಾದಿರಾಜ ಸ್ವಾಮಿಗಳು ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ಮಾತಿಗೆ ಒಂದು ವಾಕ್ಯ ಹೇಳಿದರೆ ಅಲ್ಲಿ ದೇವರು ಬಂದಿರಬೇಕು, ಒಂದು ಪದಾರ್ಥ ನೋಡಿದರೆ ದೇವರನ್ನು ಕಾಣಬೇಕು. ಆ ರೀತಿಯಾದ ಒಂದು ಮನಸ್ಸಿನ ಪಕ್ವತೆಯನ್ನು ನಾವು ಮಾಡ್ಕೋಬೇಕು. ನಮ್ಮನ್ನು ಬದಲಾಯಿಸ್ಕೊಂಡಿಲ್ಲ ಏನಾಗ್ತದೆ ಎಂಬುದನ್ನು ತಿಳಿಸಿಕೊಡೋದಕ್ಕೆ ಮಹಾಭಾರತ ಒಂದು ಘಟನೆಯನ್ನು ನಮಗೆ ಹೇಳ್ತದೆ. ಈ ಮನಸ್ಸಿಗೆ ಅಭಿಮಾನಿ ಯಾರು? ಮಹಾರುದ್ರದೇವರು. ಆ ಮಹಾರುದ್ರದೇವರ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾ ಇದೆ ನೋಡಿ. ಚಿತ್ರಲೇಖೆ ಅಂತ ಒಬ್ಬಳು, ಸ್ವಪ್ನೆ ಅನಿರುದ್ಧೇನ ರಥ, ಅಂದರೆ ಬಾಣಾಸುರ ಅಂತ ಒಬ್ಬ ಅಸುರ, ಅವನ ಮಗಳು ಯಾರು? ಉಷಾ ಅಂತ ಹೆಸರು. ಉಷಾ ಅವಳು ಕನಸಿನಲ್ಲಿ ಕೃಷ್ಣನ ಮೊಮ್ಮಗ ಅನಿರುದ್ಧ ಅವನನ್ನು ಕಾಣ್ತಾಳೆ. ಬಾಣಾಸುರನ ಮಗಳು ಉಷಾ ಕನಸಿನಲ್ಲಿ ಕೃಷ್ಣನ ಮಗ ಪ್ರದ್ಯುಮ್ನನ ಮಗ ಅನಿರುದ್ಧ, ಆ ಅನಿರುದ್ಧನನ್ನು ಕನಸಿನಲ್ಲಿ ಕಾಣ್ತಾಳೆ. ಕಂಡ ಮೇಲೆ ಅವನಲ್ಲಿ ಇಚ್ಛೆಯನ್ನು ಪಡ್ತಾಳೆ, ಅವನನ್ನು ಪತಿಯಾಗಿ ವರಿಸಬೇಕು ಅಂತ. ಎಲ್ಲಿಂದ ಹೋಗಿ ಹುಡುಕೋದು? ಏನೋ ಕನಸಿನಲ್ಲಿ ಬಂದ ಪದಾರ್ಥಗಳೇ ಬೇಕು ಅಂದರೆ ತರಕಾಗ್ತದಾ? ಏನು ಹುಡುಗಾಟನ ಇದು? ಒಂದು ಉಪಾಯ ಮಾಡಿದರು. ಚಿತ್ರಲೇಖೆ ಅಂತ ಒಬ್ಬಳು, ಅವಳ ಸಖಿ ಸೇವಕರು.
ಅವರಿಗೆ ನೋಡಿ ಹೆಸರೇ ಏನೋ ಚಿತ್ರಲೇಖ, ಒಳ್ಳೆ ಡ್ರಾಯಿಂಗ್ ಮಾಡತಕ್ಕವರು. ಅವರೇನು ಮಾಡಿದರು, ಈ ಲೋಕದಲ್ಲಿ ಮನುಷ್ಯರು, ಗಂಧರ್ವರು, ಸುರರು ಅಸುರರು ಯಾರ್ಯಾರಿದ್ದಾರೋ ಎಲ್ಲ ಚಿತ್ರವನ್ನು ಬಿಡಿಸಾಕ್ಬಿಟ್ರು. ಎಲ್ಲ ಚಿತ್ರವನ್ನು ಬಿಡಿಸಾಕಿದಾಗ ಆಗ ಅನಿರುದ್ಧನ ಚಿತ್ರನನ್ನು ಬಿಡಿಸ್ತಾಳೆ. ಅದನ್ನು ನೋಡಿದ ಕೂಡಲೇ ಆ ಉಷೆಗೆ ಗೊತ್ತಾಗೋಯ್ತು, ಓ ಇವನೇ ಹಾಗೆ. ಆ ಚಿತ್ರವನ್ನು ನೋಡಿದ ಕೂಡಲೇ ಗೊತ್ತಾಯಿತು. ಅದರಿಂದ ಹೇಳೇ ಬಿಟ್ಟು ಚಿತ್ರಲೇಖೆಯು ಹೇಳಿದರು, ಇವನು ಕೃಷ್ಣನ ಮೊಮ್ಮಗ, ಪ್ರದ್ಯುಮ್ನನ ಮಗ. ಹಾಗೆ ಪೌತ್ರಂ ವಿದಿತ್ವಾ ವಚನಾಚ ತಸ್ಯಾಹ ಕೃಷ್ಣಸ್ಯ ತಂಚ ಆನಯತ್ ತತ್ರ ರಾತ್ರೌ. ಆ ರಾತ್ರಿಯಲ್ಲೇ ಮಾಯಾವಿದ್ಯೆಯಿಂದ ಆ ಅನಿರುದ್ಧನನ್ನು ದ್ವಾರಕಾ ಪಟ್ಟಣದಿಂದ ಈ ಬಾಣಾಸುರನ ಪಟ್ಟಣಕ್ಕೆ ತಂದೇ ಬಿಟ್ಟು. ಯಾರು? ಚಿತ್ರಲೇಖ. ಆ ರಾತ್ರಿಯಲ್ಲೇ ಅನಿರುದ್ಧ ಬಾಣಾಸುರನ ಪಟ್ಟಣಕ್ಕೆ ಬಂದ. ಅನಿರುದ್ಧಂ ಗುಣೋದಾರಂ ಮಾನೀತಂ ಚಿತ್ರಲೇಖೆಯ ಪ್ರಾಪ್ಯರೇಮೇ ಬಾಣಸುತ ದಿವಸಾನ್ ಸುಬಹೂನಪಿ. ಅನೇಕ ದಿವಸಗಳು ಅನಿರುದ್ಧನ ಜೊತೆಗೆ ಕ್ರೀಡಿಸುತ್ತಾ ವಿಹಾರ ಮಾಡ್ತಾ ಸುಖವಾಗಿ ಅವರಿಬ್ಬರು ಇದ್ದರು ಅಂತ ಹೇಳ್ತಾರೆ. ಇದು ಆ ಕನ್ಯೆಯನ್ನು ರಕ್ಷಣೆ ಮಾಡತಕ್ಕ, ಅಂತಃಪುರವನ್ನು ರಕ್ಷಣೆ ಮಾಡತಕ್ಕ ಭಟರಿಗೆ ಗೊತ್ತಾಯಿತು, ಗೂಢವಾಗಿ ಯಾರೋ ಪುರುಷ ಒಳಗೆ ಸೇರಿಕೊಂಡಿದ್ದಾನೆ ಅಂತ ಗೊತ್ತಾಯಿತು. ಅವರು ಹೋಗಿ ಬಾಣಾಸುರನ ಹತ್ರ ಹೇಳ್ತಾರೆ. ಅವನು ಯುದ್ಧಕ್ಕೆ ಅಂತ ಬರ್ತಾನೆ. ನಾಗಾಸ್ತ್ರದಿಂದ ಅವನನ್ನು ಬಂಧನ ಮಾಡ್ತಾನೆ. ಅನಿರುದ್ಧ ಯುದ್ಧ ಮಾಡ್ತಾನೆ, ಆದರೆ ನಾಗಾಸ್ತ್ರದಿಂದ ಅವನನ್ನು ಬಂಧನ ಮಾಡಿಬಿಡ್ತಾನೆ. ಈ ವಿಷಯ ನಾರದರ ಮುಖಾಂತರ ಕೃಷ್ಣನಿಗೆ ಆ ಸುದ್ದಿಯನ್ನು ತಿಳಿಸ್ತಾರೆ. ನಾರದರು ಬಂದು ದ್ವಾರಕಾಗೆ ಬಂದು ಹೇಳ್ತಾರೆ, ಕೃಷ್ಣ ಈ ರೀತಿಯಾಗಿ ಆಗಿದೆ, ಅನಿರುದ್ಧನನ್ನು ಬಂಧನದಲ್ಲಿ ಇಟ್ಟಿದ್ದಾರೆ, ಸ್ವಾಮಿ ನೀನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ, ಬಲರಾಮ ಎಲ್ಲರೂ ಕೂಡ ಹೊರಡುತ್ತಾರೆ. ಆಗ ಪ್ರದ್ಯುಮ್ನ, ಅವನ ತಂದೆ ಕೃಷ್ಣ, ಬಲರಾಮ, ಪ್ರದ್ಯುಮ್ನ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಬಾಣಾಸುರನ ಪಟ್ಟಣಕ್ಕೆ ಬಂದು ಅಲ್ಲಿ ಬಂದ ಕೂಡಲೇ ಯುದ್ಧ ಶುರುವಾಗುತ್ತದೆ. ಆಗ ಬಾಣಾಸುರ ಅವನು ಪರಮಶಿವಭಕ್ತ. ಅವನು ಪರಮಶಿವಭಕ್ತ. ಎಷ್ಟು ಶಿವಭಕ್ತ ಅಂದರೆ ಶಿವ ತಾನು ಬಾಣಾಸುರನ ಪಟ್ಟಣದಲ್ಲೇ ಇದ್ದಂತ. ಕೈಲಾಸದಲ್ಲಿ ಒಂದು ರೂಪದಲ್ಲಿ, ಬಾಣಾಸುರನ ಪಟ್ಟಣದಲ್ಲೇ ಒಂದು ರೂಪದಿಂದ ಇದ್ದು ಅವನ ರಕ್ಷಣೆಗಾಗಿ ಅನೇಕ ಗಣಗಳ ಜೊತೆಗೆ, ಭೂತ ಗಣಗಳು ಅಂತ ಏನಿದೆ ಅವುಗಳ ಜೊತೆಗೆ ಅಲ್ಲೇ ರಕ್ಷಣೆಗಾಗಿ ಇದ್ದಂತ. ಅಂದರೆ ಎಷ್ಟು ಅನುಗ್ರಹ ಮಾಡಿದ್ದಾರೆ ನೋಡಿ ರುದ್ರದೇವರು ಆ ಬಾಣಾಸುರನಿಗೆ. ಈ ರೀತಿಯಾಗಿ ಯುದ್ಧಕ್ಕೆ ಅಂತ ಬಂದಾಗ ಮೊದಲು ಒಂದು ಅಗ್ನಿಯನ್ನು ಬಿಡ್ತಾರೆ. ಯುದ್ಧೈವ ಅಂಗಿರಸಾಚೈವ ಕ್ಷಣಾತ್ ವಿದ್ರಾವ್ಯತಾನ್ ಹರಿಹಿ ವಿದ್ರಾವ್ಯ ಶರ್ವಪ್ರಮತಾನ್ ಆಸಸಾದ ಜ್ವರಂ ತತಃ. ಅಗ್ನಿಯ ಗಣಗಳು, ಅಗ್ನಿಯ ಸಣ್ಣ ಸಣ್ಣ ಅಗ್ನಿಗಳು ಅವುಗಳೆಲ್ಲ ಬರ್ತಾರೆ. ಅವುಗಳನ್ನೆಲ್ಲ ಪರಮಾತ್ಮ ಓಡಿಸಿಬಿಡ್ತಾನೆ. ಓಡಿಸಿದ ಮೇಲೆ ಮತ್ತೆ ಬಾಣನಿಂದ ಪ್ರಯೋಗಿಸಲ್ಪಟ್ಟ ಜ್ವರದ ಅಭಿಮಾನಿ ದೇವತೆ, ಆ ಜ್ವರದ ಅಭಿಮಾನಿ ದೇವತೆ ಬರ್ತಾನೆ. ಶಿವಜ್ವರ ಅಂತ ಕರೀತಾರೆ ನೋಡಿ. ನಮಗೆಲ್ಲ ಜ್ವರ ಬರಬೇಕು ಅಂದರೆ ಏನೋ ಒಂದು ದೇವತೆ ಬಂದು ಸೇರಿಕೊತಾನೆ. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಜ್ವರ ಬಂದರೆ ಹೆದರಬೇಡಿ ಅಂತಾರೆ. ನಮಗೆ ಜ್ವರ ಬಂದರೆ ಕೈಕಾಲು ನಡುಕ ಬಂದ್ಬಿಡುತ್ತೆ. ಜ್ವರ ಬಂತು ಡಾಕ್ಟರ್ ಹತ್ರ ಹೋಗು, ಟ್ಯಾಬ್ಲೆಟ್ ತಗೋ, ಸರಿ ಮಾಡು ಹಾಗೆ. ಆದರೆ ಜ್ವರ ಮಾಡುವ ಕೆಲಸ ಏನು, ಶರೀರದಲ್ಲಿ ಇರುವ ದುಷ್ಟವಾದ ಬ್ಯಾಕ್ಟೀರಿಯಾಸ್ ಅಂತ ಏನಿದೆ ಅದನ್ನು ನಾಶ ಮಾಡೋದಕ್ಕೆ ಬಂದಿರೋದು. ಯಾಕೆ? ಬಿಸಿ ಜಾಸ್ತಿ ಆದಾಗ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತವೆ. ಅದರಿಂದ ಮೈಯಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಜ್ವರ ನಮಗೇನು ಜ್ವರ ಬರಲೇಬಾರ್ದು. ಬ್ಯಾಕ್ಟೀರಿಯಾ ಇದ್ದರೂ ಸರಿ, ಜ್ವರ ಮಾತ್ರ ಬರಬಾರ್ದು. ಕಫ ಇತ್ಯಾದಿಗಳು ಯಾವುದು ಹೊರಗೆ ಬರಬಾರ್ದು, ಎಲ್ಲ ಒಳಗೆ ಇರಬೇಕು. ಅದು ಒಳಗೆ ಹೇಗಿದ್ರೂ ವಿಚಾರ ಇಲ್ಲ ನಮಗೆ. ಅಲ್ಲ, ಬಾಡಿ ನಮಗೇನು ಮಾಡ್ತಾ ಇದೆ, ಒಂದು ಸಿಂಪ್ಟಮ್ ತೋರಿಸ್ತಾ ಇದೆ, ನೋಡಪ್ಪ ಹೆದರಬೇಡ, ಒಳಗೆ ಕಸ ತುಂಬಿದೆ, ನಾನು ಅದನ್ನು ಹೊರಗೆ ಹಾಕ್ತಾ ಇದ್ದೀನಿ, ಅದಕ್ಕಾಗಿ ನಾನು ಕೆಲವು ಟೆಕ್ನಿಕ್ಸನ್ನು ಇಟ್ಟುಕೊಂಡಿದ್ದೀನಿ. ಇದು ಶರೀರ ಹೇಳತಕ್ಕ ವಿಚಾರ. ಕಫ ಬಂದರೆ ಹೊರಗೆ ಹಾಕ್ತೀನಿ, ಮೈಲಿ ಬ್ಯಾಕ್ಟೀರಿಯಾಸ್ ಇದ್ದರೆ ಜ್ವರ ಕೊಡ್ತೀನಿ. ನಾವು ಟ್ಯಾಬ್ಲೆಟ್ ತೊಗೊಳ್ಳೋದು ಮಲ
ಅದು ಡಯೇರಿಯಾನು ಅಷ್ಟೇ, ಲೂಸ್ ಮೋಷನ್ನು ಅಷ್ಟೇ. ಅದು ಕಸ ಸೇರಿದಂತೆ ಅದು ಹೊರಗೆ ಆಗ್ತಾಯಿದೆ, ಬರಲೇಬಾರ್ದು. ಇದೆಲ್ಲ ಯಾವುದು ಬರಬಾರ್ದು. ಏನು ಮಾಡಬೇಕು? ಕಸ ಶರೀರದಲ್ಲೇ ತುಂಬಿರಬೇಕಷ್ಟೆ. ಇದು ನಮ್ಮದು ವಿಚಾರ. ರೋಗ ಎಲ್ಲಿ ಹೋಗ್ಬೇಕು? ಮತ್ತು ಆ ದುಷ್ಟ ಅಣುಗಳು, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಹೊರಗೆ ಬರಬೇಕು. ಆ ರೀತಿಯಾಗಿ ಜ್ವರವನ್ನು ದೇವರು ನಮಗೆ ಒಂದು ಅನುಗ್ರಹ ಮುಖವಾಗಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಹಾಗೆ ಇದು ಜ್ವರ ಅಭಿಮಾನಿ ದೇವತೆ, ಅದಕ್ಕೆ ಅಭಿಮಾನಿ ದೇವತೆ ಇದ್ದಾರೆ ಅಂತ. ಆ ಜ್ವರದ ಅಭಿಮಾನಿ ದೇವತೆ ಇಲ್ಲಿ ಪ್ರಸಂಗದಲ್ಲಿ ಅಸುರಾವೇಶದಿಂದ ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆಸಸಾದ ಜ್ವರಂ ತತಃ ತೇನ ಭಸ್ಮಪ್ರಹಾರೇಣ. ಅವರ ಆಯುಧ ಯಾವುದು? ಭಸ್ಮಾಯುಧ. ಭಸ್ಮಾಯುಧ ಅಂತ ಬರೀತಾರೆ. ಅದು ಹೇಗಿರುತ್ತೆ ಅಂತ ಕೇಳಬೇಡಿ, ಭಸ್ಮಾಯುಧ ಅಂತ ಬರೆದಿದ್ದಾರೆ ಅಷ್ಟೇ. ಭಸ್ಮಾಯುಧದಿಂದ ಬಲರಾಮನಿಗೆ ಒಂದು ಏಟು ಬಿತ್ತಂತೆ. ಬಿದ್ದಾಗ ಏನಾಯಿತು? ಅವರಿಗೂ ಜ್ವರ ಬಂದೋಯ್ತು. ಯಾರಿಗೆ ಜ್ವರ? ಬಲರಾಮ ದೇವರಿಗೂ ಜ್ವರ. ಆಗ ಕೃಷ್ಣ ಆಶ್ಲಿಷ್ಯ ವಿಜ್ವರಂ ಚಕ್ರೆ, ಪರಮಾತ್ಮ ಬಲರಾಮನನ್ನು ಆಲಿಂಗನ ಮಾಡ್ಕೋತಾರೆ. ಆಲಿಂಗನ ಮಾಡಿಕೊಂಡಾಗ ಬಲರಾಮ ದೇವರಿಗೆ ಜ್ವರ ಪರಿಹಾರ ಆಗ್ತದೆ. ಅದಾದ ಮೇಲೆ ಪರಮಾತ್ಮ ತಾನೇ ಸ್ವತಃ ಜ್ವರಾಭಿಮಾನಿ ದೇವತೆ ಜೊತೆಗೆ ಕ್ರೀಡಾಯುದ್ಧವನ್ನು ಮಾಡ್ತಾನೆ. ಮುಷ್ಟಿಯಿಂದ ಪ್ರಹಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಇಟ್ಟಾದ ಮೇಲೆ ಪರಮಾತ್ಮ ಯೋಚನೆ ಮಾಡಿದಾನೆ, ಇಲ್ಲ, ನಾನು ಈ ಸಣ್ಣ ಜ್ವರದ ಜೊತೆಗೆ ನಾನು ಯಾಕೆ ಯುದ್ಧ ಮಾಡ್ತಾ ಕೂಡಬೇಕು? ನನ್ನ ಮಹತ್ವ ಗೊತ್ತಾಗೋದು ಯಾವಾಗ? ನನ್ನ ಭೃತ್ಯ ಈ ಶಿವನ ಭೃತ್ಯನ ಜೊತೆಗೆ ಯುದ್ಧ ಮಾಡಿದರೆ ನನ್ನ ಮಹತ್ವ ಗೊತ್ತಾಗುತ್ತದೆ ಅಂತ ವಿಚಾರ ಮಾಡಿ ತಾನು ಒಂದು ಜ್ವರವನ್ನು ಸೃಷ್ಟಿ ಮಾಡಿದ. ಯಾವುದದು? ವೈಷ್ಣವ ಜ್ವರವನ್ನು ತಾನು ಸೃಷ್ಟಿ ಮಾಡಿ. ಶಿವಜ್ವರ, ವೈಷ್ಣವ ಜ್ವರ. ಆ ವೈಷ್ಣವ ಜ್ವರ ಏನು ಮಾಡಿತು? ಆ ಶಿವಜ್ವರವನ್ನು ಅದಕ್ಕೆ ತಾಪವನ್ನು ಕೊಟ್ಟು ಅದಕ್ಕೆ ಪೀಡೆಯನ್ನು ಮಾಡಿ ಅದನ್ನು ನುಂಗ್ಲಿಕ್ಕೆ ಹೋಯ್ತಂತೆ. ನುಂಗ್ಲಿಕ್ಕೆ ಹೋದಾಗ ಆ ಶಿವಜ್ವರ ಕೃಷ್ಣನಿಗೆ ಶರಣು ಹೋಯಿತು. ಸಾತ್ವಿಕ ಜೀವ ಕೃಷ್ಣನಿಗೆ ಶರಣು ಹೋಯಿತು, ಸ್ತೋತ್ರ ಮಾಡಿತ್ತು. ಭಗವಾನ್ ಮೋಚಯಾಮಾಸ, ಪರಮಾತ್ಮನು ಕೂಡ ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅಷ್ಟಾದ ಮೇಲೆ ಇಲ್ಲಿ ಒಂದು ಪ್ರಶ್ನೆ. ಆಚಾರ್ಯರು ನೋಡಿ, ಎಲ್ಲಿ ನಮಗೆ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ ತಾವು ಪ್ರಶ್ನೆಯನ್ನು ಮಾಡಿಕೊಂಡು ಆಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ ಕ್ರೀಡೆಗಾಗಿ ದೇವರು ಯಾಕೆ ಯುದ್ಧ ಮಾಡಬೇಕು? ಈಗ ನೋಡಿದ್ದೀವಿ, ಜ್ವರದ ಜೊತೆಗೆ ಯುದ್ಧ ಮಾಡಾರೆ ಹಾಗೆ ಅಂತ ಒಂದು ಪ್ರಶ್ನೆ. ಆದರೂ ಇಲ್ಲಿ ಯಾಕೆ ಪರಮಾತ್ಮ ಮಾಡಿದ ಹಾಗೆ ಅಂತ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಆಚಾರ್ಯರು ಹೇಳ್ತಾರೆ, ಕ್ರೀಡಾರ್ಥಂ ಅತ್ಯಲ್ಪ ಜನೇಶ್ವಪಿ ಪ್ರಭು ಕಥಂಚಿದೇವ ವ್ಯಜಯತ್ ಯಥಾಮಿನ. ಸಣ್ಣ ವ್ಯಕ್ತಿ, ಆ ಜ್ವರ ಅದೇನು ದೊಡ್ಡ ಶಕ್ತಿ ಅಲ್ಲ, ಸಣ್ಣ ಜ್ವರ, ಆ ಜ್ವರಾಭಿಮಾನಿ ದೇವತೆ ಅಂತ ಅಲ್ಪ ಜನರ ಜೊತೆಗೂ ಕೂಡ ಪರಮಾತ್ಮ ಕ್ರೀಡಾ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಯಾಕೆ? ಇತ್ಯಾದಿ ಮೋಹಾಯ, ಅಸುರ ಜನರಿಗೆ ಮೋಹಕ್ಕಾಗಿ ಮಾಡ್ತಾನೆ. ದರ್ಶಯತ್ ಯಜಃ ನಿತ್ಯ ಸ್ವತಂತ್ರಸ್ಯ ಕುತಃ ವ್ಯತಾದಯ. ನಿತ್ಯ ಸ್ವತಂತ್ರನಾದ ಆ ಜ್ವರನಿಗೆ ಆ ಜ್ವಲನ ಶಕ್ತಿಯನ್ನು ಕೊಟ್ಟದ್ದು ಯಾರೋ? ಇದೇ ಪರಮಾತ್ಮನೇ. ಯಾಕೆ? ಸ್ವತಂತ್ರನಾದವ ಒಬ್ಬನೇ. ಅದರಿಂದ ಅಂಥ ಸ್ವತಂತ್ರನಾದ ಪರಮಾತ್ಮನಿಗೆ ಈ ಜ್ವರ ಏನೇ ಅಲ್ಲ, ಅದರ ವ್ಯಥೆಯೂ ಏನಲ್ಲ ಅಂತ ಕೊಟ್ಟು ಈ ರೀತಿಯಾಗಿ ಜ್ವರದಿಂದ ಎಲ್ಲರೂ ಓಡೋಗ್ಬಿಟ್ರು. ಆಗ ಸ್ವಯಂ ಆ ಜ್ವರವೂ ಕೂಡ ಕೃಷ್ಣನಿಗೆ ಶರಣು ಹೋಯಿತು. ಪರಮಾತ್ಮ ಅದನ್ನು ಬಿಟ್ಟ. ಮತ್ತು ಈ ವೈಷ್ಣವ ಜ್ವರದಿಂದ ಏನಾಯಿತು? ಉಳಿದ ಎಲ್ಲ ಶಿವಗಣ ಅವರೆಲ್ಲರೂ ಕೂಡ ಓಡೋಗ್ಬಿಟ್ರು. ಈಗ ಏನು ಮಾಡಬೇಕು? ಸ್ವತಃ ರುದ್ರದೇವರೇ ಬಂದರಂತೆ. ಬಂದರು ಯುದ್ಧಕ್ಕೆ. ಯಾರ ಜೊತೆಗೆ? ಕೃಷ್ಣನ ಜೊತೆಗೆ. ಕೃಷ್ಣ ಶಿವ ಇವರ ಯುದ್ಧ ಏನಾಯಿತು? ತಯೋರಭೂತ್ ಯುದ್ಧಂ ಅತೈನಮಚ್ಯುತಃ ವಿಜೃಂಭಯಾಮಾಸ ವಿಜೃಂಭಣಾಸ್ತ್ರತಃ. ಪರಮಾತ್ಮ ಏನು ಮಾಡಿದ? ವಿಜೃಂಭಣಾಸ್ತ್ರ ಅಂತ ಒಂದು ಪ್ರಯೋಗ ಮಾಡಿದ. ಯಾವುದು? ವಿಜೃಂಭಣಾಸ್ತ್ರ. ಅದೇನು ಮಾಡ್ತದೆ? ವಿಜೃಂಭಣೆ ಮಾಡಿಬಿಡ್ತದೆ. ವಿಜೃಂಭಣೆ ಮಾಡೋದಂದರೆ ಏನು? ಸ್ತಂಭ ಇದೆ ನೋಡಿ, ಸ್ತಂಭದಂತೆ ಮಾಡಿಬಿಡುತ್ತೆ. ಜಡದಂತೆ ಅಲ್ಗಾಡಲಿಕ್ಕೆ ಆಗೋದಿಲ್ಲ. ಇದನ್ನು ವಿಜೃಂಭಣಾಸ್ತ್ರ ಅಂತ ಕರೀತಾರೆ. ಈ ರೀತಿಯಾಗಿ ಸ್ತಂಭಿತವಾನ್ ಅಂತ ಬರೀತಾರೆ. ಸ್ತಂಭದಂತೆ ಮಾಡಿಬಿಟ್ಟ. ಈಗ ನೋಡಿ, ನಾವು ಕೇಳ್ತೀವಿ ನೋಡಿ, ಅಹಲ್ಯೆ ಏನಾದಳು?
ಕಲ್ಲಿನಂತೆ ಕಲ್ಲು ಆದ್ರಲ್ಲ, ಕಲ್ಲಿನಂತೆ ಆದರು, ಅಂದರೆ ಚಲನವಲನ ಇಲ್ಲದೇ ಇದ್ದರು. ಅದೇ ರೀತಿಯಾಗಿ ರುದ್ರದೇವರು ಆದರು. ವಿಜೃಂಭಿತೆ ಶಂಕರೇ ನಿಷ್ಪ್ರಯತ್ನೆ, ಏನು ಮಾಡಲಿಕ್ಕಾಗಲ್ಲ, ಯಾವ ಪ್ರಯತ್ನ, ಯುದ್ಧ ಮಾಡೋದು ಎಲ್ಲಿಂದ ಆಯಿತು? ಕಲ್ಲಿನಂತೆ ನಿಂತ ಮೇಲೆ, ಕಂಬದಂತೆ ನಿಂತ ಮೇಲೆ ಯುದ್ಧ ಮಾಡಲಿಕ್ಕಾಗ್ತದಾ? ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ, ಪ್ರಯತ್ನನೇ ಇಲ್ಲದಂತೆ ಆಯಿತು. ನೋಡಿ, ನಾವು ಮಾಡತಕ್ಕ ಪ್ರತಿಯೊಂದು ಪ್ರಯತ್ನವೂ ಕೂಡ ಯಾರ್ದದು? ಇದು ಯಾರ ವಿಚಾರ ಮಾತಾಡ್ತಾ ಇದ್ದೀವಿ? ರುದ್ರದೇವರ ವಿಚಾರ. ರುದ್ರದೇವರು ಸ್ತಂಭದಂತೆ ಆದರು. ದೇವರು ನಮ್ಮನ್ನು ಕಂಬದಂತೆ ಕಲ್ಲಿನಂತೆ ಮಾಡೋದಕ್ಕೆ ಎಷ್ಟೊತ್ತು ಬೇಕು? ಒಳಗಿಂದ ಎಲ್ಲ ಪ್ರಯತ್ನವನ್ನು ಮಾಡುವವ ಯಾರು? ಪರಮಾತ್ಮ. ಅದನ್ನು ಮರಿಬೇಡಿ, ಅದನ್ನು ಎಚ್ಚರ ಕೊಡ್ತಾ ಇದ್ದಾರೆ. ನಿಷ್ಪ್ರಯತ್ನೆ, ರುದ್ರದೇವರ ಪ್ರಯತ್ನ ಎಲ್ಲ ಹೋಯ್ತು. ಸಂಸ್ಥಿತೆ, ಆಗ ಯಾರು ಬಂದರು? ಬ್ರಹ್ಮದೇವರು ಬಂದರು. ಚತುರ್ಮುಖ ಬ್ರಹ್ಮದೇವರು ಅಲ್ಲಿಂದ ಓಡಿ ಬಂದು, ಸತ್ಯಲೋಕದಿಂದ ಓಡಿ ಬಂದು ದೈತ್ಯಾವೇಶ, ರುದ್ರದೇವರಿಗೆ ಏನಾಗಿತ್ತು? ದೈತ್ಯಾವೇಶ ಆಗಿತ್ತು. ಇವರು ಕೃಷ್ಣ ಸರ್ವತಮ ಅಂತ ಗೊತ್ತಿದ್ರೆ ಯುದ್ಧ ಮಾಡ್ತಾ ಇಲ್ಲ. ನಾವು ಕೂಡ ಮನಸ್ಸನ್ನು ಕೊಡ್ತಾ ಇಲ್ಲ. ಯಾಕೆ? ಸುಮ್ಮನೆ ಬಾಯಿಂದ ಸರ್ವೋತ್ತಮ ಅಂತ ಹೇಳ್ತೀವಿ, ಮನಸ್ಸ ಒಪ್ಪಿಲ್ಲ. ನಮಗೂ ಹಸುರಾವೇಶ. ಯಾರು ಹಸುರ? ಸಾಮಾನ್ಯ ಸಣ್ಣಪುಟ್ಟ ಅಲ್ಲ, ಕಲಿಯಾವೇಶನೇ. ಕಲಿಯಾವೇಶ ಅಂದರೆ ಏನು ಮಾಡ್ತದೆ? ಅಜ್ಞಾನ ಇರ್ತದೆ. ಅಜ್ಞಾನದಿಂದ ನಾವು ಬೇರೆ ಪದಾರ್ಥ ಅದು ಸುಖ, ಬೇರೆ ಪದಾರ್ಥ ದೇವರನ್ನು ಬಿಟ್ಟು ಉಳಿದ ಪದಾರ್ಥ ಸುಖ ಅಂತ ಭ್ರಾಂತಿಯಲ್ಲಿ ಮನಸ್ಸು ಅದರ ಕಡೆ ಹೋಗುವಂತೆ ಮಾಡ್ತೀವಿ, ಪರಮಾತ್ಮನನ್ನು ಮರಿತೀವಿ. ಅದರಿಂದ ಅದೇ ರೀತಿಯಾಗಿ ರುದ್ರದೇವರಿಗೆ ಏನಾಯಿತು? ದೈತ್ಯರ ಆವೇಶದಿಂದ ತಮ್ಮ ರೂಪ ಏನು ಅದು ಮರೆಯಿತು, ಪರಮಾತ್ಮನ ರೂಪ ಮರೆಯಿತು. ಅದರಿಂದ ಪರಮಾತ್ಮನ ಜೊತೆಗೆ ಯುದ್ಧಕ್ಕೆ ಅಂತ ಹೋದರು. ಆಗ ಬ್ರಹ್ಮದೇವರು ಉದ್ದಕ್ಕೂ ಹೋದಾಗ ಸ್ತಂಭದಂತೆ ಆದರೂ ಚತುರ್ಮುಖ ಬ್ರಹ್ಮದೇವರು ರೆಸ್ಕ್ಯೂ ಡಿಪಾರ್ಟ್ಮೆಂಟಿಂದ ಯಾರು ಬಂದರು? ಬ್ರಹ್ಮದೇವರು ಬಂದರು. ಬಂದಾಗ ಏನಾಯಿತು? ವಾಸುದೇವ ಅನಭಿಜ್ಞಂ. ವಾಸುದೇವ ಅಂತೂ ಗೊತ್ತಿಲ್ಲ ಇವರು. ವಾಸುದೇವ ಅಂದರೆ ಹೃದಯದಲ್ಲಿರುವ ಬಿಂಬರೂಪಕ್ಕೆ ವಾಸುದೇವ ಅಂತ ಕರೀತಾರೆ. ವಾಸನಾತ್ ವಾಸುದೇವಸ್ಯಾಹ ಅಂತ ಹೇಳ್ತೀವಿ ನೋಡಿ ಸಂಧ್ಯಾವಂದನೆಗೆ. ಬಿಂಬರೂಪಕ್ಕೆ ವಾಸುದೇವ ಅಂತ ಹೆಸರು. ವಾಸುದೇವಂ ಅನಭಿಜ್ಞಂ, ಈ ಪರಮಾತ್ಮ ವಾಸುದೇವ ಅಂತ ತಿಳಿಯದೆ ಸಂಬೋಧಯಾಮಾಸ ಸದುಕ್ತಿಭಿತ್ತಿ ಪ್ರಭು, ಚೆನ್ನಾಗಿ ಉಪದೇಶವನ್ನು ಮಾಡಿದರಂತೆ. ಯಾರಿಗೆ ಮಾಡಬೇಕು ಉಪದೇಶ? ಸ್ತಂಭದಂತೆ ರುದ್ರದೇವರು ಕೂತಿದ್ದಾರೆ, ಪರಮಾತ್ಮ ಇದ್ದಾನೆ, ಆ ಸ್ತಂಭಕ್ಕೆ ಉಪದೇಶ ಮಾಡಿದಿರಾ? ನಿಷ್ಪ್ರಯತ್ನವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಿರುವಾಗ ಬ್ರಹ್ಮದೇವರು ಉಪದೇಶ ಮಾಡಿದ್ದು ಯಾರಿಗೆ? ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರಗೃಹ್ಯ ಚರ್ವಂ ಚ ವಿವೇಶ ವಿಷ್ಣೋ ಸತೂದರಂ ದರ್ಶಯಾಮಾಸ ತತ್ರ ಶಿವಸ್ಯ ರೂಪಂ ಸ್ತಂಭಿತಂ ಬಿಲ್ವನಾಮ್ನಿ ವನೇ ಗಿರೀಶೇನ ಚ ಯತ್ ತಪಕೃತಂ ಶೈವಂ ಪದಂ ಪ್ರಾಪ್ತಮೇವ ಅಚ್ಯುತಾಚ್ಚ ತಚ್ಚಾವದತ್ ಕಂಜಜಃ ಶಂಕರಸ್ಯ. ಎಷ್ಟು ಸುಂದರವಾದ ವಿಚಾರ ನೋಡಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ಇದನ್ನು. ರುದ್ರದೇವರು ಸ್ತಂಭ ಅಂದರೆ ನಿಷ್ಪ್ರಯೋಜಕವಾಗಿ ಪ್ರಯತ್ನ ಇಲ್ಲದವರಾಗಿ ಇದ್ದಾರೆ. ಬ್ರಹ್ಮದೇವರು ಬಂದು ಆ ಸ್ತಂಭವನ್ನು ಹಿಡ್ಕೊಂಡು ಹೋಗಿ ವಿಷ್ಣುವಿನ ಉದರದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ವಿಷ್ಣುವಿನ ಉದರದಲ್ಲಿ ಪ್ರವೇಶ ಮಾಡಿದರೆ ಅಲ್ಲಿ ಎಲ್ಲಿ ಕರ್ಕೊಂಡು ಹೋದರು? ಹಾಗೆ ಅಂದರೆ ಬಿಲ್ವ ಅಂತ ಒಂದು ವನ, ಬಿಲ್ವನಾಮ್ನಿ ವನೆ ಅಂತ ಬರೀತಾರೆ. ಅಲ್ಲಿ ರುದ್ರದೇವರು ಮತ್ತೊಂದು ರೂಪ. ಯಾವ ರೂಪ? ಉಗ್ರತಪ ಅಂತ ರೂಪ. ರುದ್ರದೇವರ ಮತ್ತೊಂದು ರೂಪ ಯಾವುದು? ಉಗ್ರತಪ ಅಂತ. ಆ ಉಗ್ರತಪ ರೂಪದಿಂದ ನೋಡಿ, ಹೆಸರೇ ಉಗ್ರತಪ, ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಉಗ್ರವಾದ ತಪಸ್ಸನ್ನು ಮಾಡುವ ರೂಪ ರುದ್ರರೂಪ. ಆ ರೂಪದ ಹತ್ರ ಹೇಳಿದರು ಅಂತ ಹೇಳ್ತಾ ಇದ್ದಾರೆ. ಆ ರೂಪದ ಕೆಲಸ ಏನು? ಹಾಗೆ ಅಂದರೆ ಕೈಲಾಸದಲ್ಲಿ ಒಂದು ರೂಪ, ಅದು ಬೇರೆ. ಆ ರೂಪ ಏನು ಮಾಡ್ತಾ ಇದೆ ಅಂದರೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಶೈವ ಪದಂ ಪ್ರಾಪ್ತುಮೇವ. ಬ್ರಹ್ಮದೇವರು ಏನಂತ ಉಪದೇಶ ಮಾಡಿದರು? ಉಗ್ರತಪ, ನೀನು ವಿಷ್ಣುವನ್ನು ಕುರಿತು ತಪಸ್ ಮಾಡ್ದಾಗ ಕೂತಿದ್ದಿ. ಇಲ್ಲಿ ನೋಡಿದರೆ ರುದ್ರದೇವರು ಏನು ಮಾಡ್ತಾ ಇದ್ದಾರೆ? ನಿನ್ನದೇ ಮತ್ತೊಂದು ರೂಪ ಏನು ಮಾಡ್ತಾ ಇದೆ? ವಿಷ್ಣುವಿನ ಜೊತೆಗೆ ಅಂದರೆ ಪರಮಾತ್ಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಅದರಿಂದ ನೀ ಏನು ಮಾಡಬೇಕು? ಯಾವ ಆ ಶಿವ ಪದವಿಯನ್ನು ಪಡೆಯುವುದಕ್ಕಾಗಿ ನೀನು ತಪಸ್ ಮಾಡ್ತಾ ಇದ್ದಿ. ನೋಡಿ, ರುದ್ರದೇವರಿಗೆ ಆ ಶಿವ ಪದವಿ ಹೇಗೆ ಬಂತು? ಉಗ್ರ ತಪರೂಪದಿಂದ ಪರಮಾತ್ಮನನ್ನು ಬಿಲ್ವ ಎನ್ನುವತಕ್ಕ ವನದಲ್ಲಿ ತಪಸ್ಸನ್ನು ಮಾಡಿದ್ದರಿಂದ ಪರಮಾತ್ಮನ ಅನುಗ್ರಹದಿಂದ ಅವರಿಗೆ ಏನು ಬಂತು? ಶಿವ ಪದ ಬಂತು.
ತಿರುಗಿ ಯಾಕೆ ತಪಸ್ ಮಾಡ್ತಾ ಇದ್ದಾರೆ? ಇವತ್ತು ಕೂಡ ತಪಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ವಾಯುದೇವ ಸ್ವಾಮಿಗಳು ಹಾಗೆ ಬರಿತಾ ಇದ್ದಾರೆ. ತಪ ಕುರ್ವದೇವ ಅದ್ಯಾಪಿ ತಿಷ್ಠತಿ. ಇವತ್ತು ಕೂಡ ತಪಸ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಆ ಶಿವ ಪದವಿ ಬಿಟ್ಟು ಹೋಗ್ಬಿಡಬಾರ್ದು. ಹಾಗೆ ಶಿವ ಪದವಿ ಬಿಟ್ಟು ಹೋಗಬಾರ್ದು. ಪದವಿ ಸಿಕ್ತು, ಯೋಗಕ್ಷೇಮ ಅಂತ ಹೇಳ್ತಾರೆ ನೋಡಿ. ನಮಗೆ ಯಾವುದು ಸಿಕ್ಕಿಲ್ಲವೋ ಅದನ್ನು ದೇವರು ಕೊಡಿಸ್ತಾನೆ. ಮತ್ತು ಯಾವುದು ನಮಗೆ ಸಿಕ್ಕಿದೆಯೋ ಸ್ಥಿರವಾಗಿ ಉಳಿಬೇಕಲ್ಲ, ಅದನ್ನು ದೇವರು ಅನುಗ್ರಹ ಮಾಡ್ತಾನೆ. ಯೋಗಕ್ಷೇಮ ಅಂತೇಳಿ, ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಆ ರೀತಿಯಾಗಿ ರುದ್ರ ಪದವಿ, ಶಿವ ಪದವಿ ಸಿಕ್ಕಿದೆ ನಮಗೆ ಪರಮಾತ್ಮನ ಅನುಗ್ರಹದಿಂದ. ಆ ಶಿವ ಪದವಿ ಬಿಟ್ಟು ಹೋಗಬಾರದು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅವರು? ಉಗ್ರತಪ ರೂಪದಿಂದ ಇವತ್ತಿಗೂ ತಪಸ್ ಮಾಡ್ತಾ ಇದ್ದಾರೆ. ಅಂಥ ರೂಪದ ಹತ್ರ ಬಂದು ಬ್ರಹ್ಮದೇವರು ತಾವು ಉಪದೇಶ ಮಾಡ್ತಾ ಇದ್ದಾರೆ. ನೋಡಪ್ಪ, ನೀನು ಪದವಿ ಉಳಿಬೇಕು ಅಂತ ತಪಸ್ ಮಾಡ್ತಾ ಕೂತಿದ್ದಿ. ಈ ರುದ್ರದೇವರು ನೋಡಿದರೆ ನಿನ್ನದೇ ಮತ್ತೊಂದು ರೂಪ ನೋಡಿದರೆ ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ಸ್ತಂಭದಂತೆ ಆಗಿ ಮಾಡ್ತಾ ಇದ್ದಾರೆ. ಹೀಗೆ ನೀನು ಪರಮಾತ್ಮನ ಅನುಗ್ರಹದಿಂದ ಆ ಪದವಿಯನ್ನು ಪಡೆದಿದ್ದೀಯಾ, ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಹಾಗೆ ಅಂತ ಪರಮಾತ್ಮನಲ್ಲಿ ಭಕ್ತಿ ಮಾಡು, ವಿಶೇಷವಾಗಿ ಭಕ್ತಿ ಮಾಡು ಅಂತ ಬ್ರಹ್ಮದೇವರು ಉಪದೇಶವನ್ನು ಮಾಡ್ತಾ ಇದ್ದಾರೆ ರುದ್ರದೇವರಿಗೆ. ಉಗ್ರತಪ ರೂಪ ರುದ್ರದೇವರಿಗೆ ಅಂತ. ಅಷ್ಟಾದ ಮೇಲೆ ಬ್ರಹ್ಮದೇವರು ಉಪದೇಶ ಆದ ಮೇಲೆ ಅಪೇತ ಮೋಹ ಅಥ ವೃಷಧ್ವಜ ಹರಿಂ ತುಷ್ಟಾವ. ಇಷ್ಟಾದ ಮೇಲೆ ಅವರಿಗೆ ಅಸುರ ಮೋಹ ಎಲ್ಲ ಹೋಯಿತು. ಆಗ ಅವರು ಕೃಷ್ಣನನ್ನು ಸ್ತೋತ್ರ ಮಾಡಿದರು. ಬಾಣ ಅಭಿಸಸಾರ ಕೇಶವಂ. ಇಲ್ಲಿಗೆ ಮುಗಿತು. ಆ ಒಂದು ರುದ್ರದೇವರಿಗೆ ಬಂದ ಮೋಹ ಹೋಯಿತು. ಯಾತಕ್ಕೆ ಕೇಳ್ತೀವಿ ಕಥೆಯನ್ನು ಅಂದರೆ, ಪರಮಾತ್ಮನಲ್ಲಿ ಮನಸ್ಸನ್ನು ಕೊಡು ಅಂತ ನಾವು ಯಾರಲ್ಲಿ ಕೇಳ್ತೀವಿ? ರುದ್ರದೇವರಲ್ಲಿ ಕೇಳ್ತೀವಿ. ರುದ್ರದೇವರ ಒಳಗಿದ್ದು ಮನಸ್ಸನ್ನು ದೇವರ ಕಡೆ ಹಾಕುವ ಶಕ್ತಿ ರುದ್ರದೇವರಿಗೆ ಕೊಟ್ಟದ್ದು ಯಾರು? ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು ಯಾರು? ಪರಬ್ರಹ್ಮ. ಇದನ್ನು ತಿಳಿಸುವ ಘಟನೆ ಇದು. ಅದರಿಂದ ಪರಮಾತ್ಮನಲ್ಲಿ ಮನಸ್ಸು ಹಾಕದೇ ಇದ್ದರೆ ಯಾರಿಗೆ ತೊಂದರೆ ಆಗ್ತದೆ? ಏನೋ ನಮ್ಮಿಬ್ಬರಿಗೆ ಮಾತ್ರ ತೊಂದರೆ ಆಗ್ತದೆ ಅಂತ ತಿಳಿಬೇಡಿ. ಯಾರಿಗೆ? ರುದ್ರಾದಿ ಸಕಲ ದೇವತೆಗಳಿಗೂ ತೊಂದರೆ. ಆಚಾರ್ಯರು ಬ್ರಹ್ಮಸೂತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಶ್ವಪಜಾದಪಿ ಕಷ್ಟತ್ವಂ. ಅದು ಎಲ್ಲಿದೆ? ಶೈವೇಚ ಸ್ಕಾಂದೆ ಅಂತ ಬರೀತಾರೆ. ಸ್ಕಂದ ಪುರಾಣದಲ್ಲಿ ಇರುವ ಒಂದು ವಾಕ್ಯ ಅದು. ಶ್ವಪಜಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯ ಸುರಾಹ ತದೈವಾಚ್ಯುತ ಯಾಂತ್ಯೇವ ಯದೈವತ್ವಂ ಪರಾಂಗುಖಃ. ಸ್ವಾಮಿ, ನಾನಾಗಲಿ, ಬ್ರಹ್ಮದೇವರ ಮಾತು ಇದು, ನಾನಾಗಲಿ ರುದ್ರದೇವರಾಗಲಿ ನಿನ್ನ ಅನುಗ್ರಹ ಇಲ್ಲ ಅಂತ ಆದ ಪಕ್ಷದಲ್ಲಿ ನಾವು ನಾಯಿ ಮಾಂಸ ಬೇಯಿಸಿ ತಿಂತಾರಲ್ಲ ಅವರಿಗಿಂತ ಕೆಳಗಿನ ಸ್ಥಾನದಲ್ಲಿ ಇರ್ತಾ ಇದ್ದೀವಿ. ನಿನ್ನ ಅನುಗ್ರಹ ಇದೆ, ಸತ್ಯಲೋಕಾಧಿಪತಿಯಾಗಿದ್ದೀವಿ, ಕೈಲಾಸಾಧಿಪತಿಯಾಗಿದ್ದೀವಿ, ಇಷ್ಟೆಲ್ಲ ಸೇವಕರು ಭೂತಗಣಗಳು ಎಲ್ಲರನ್ನೂ ಕೊಟ್ಟಿದ್ದೀಯಾ, ವೈಭವದಿಂದ ಇದ್ದೀವಿ ನಾವು. ಇದೆಲ್ಲ ಯಾವುದರಿಂದ? ನಿನ್ನ ಕಟಾಕ್ಷ, ನಿನ್ನ ಅನುಗ್ರಹದಿಂದ ಸಾಧ್ಯವಾಯಿತು. ಈ ರೀತಿಯಾಗಿ ಬ್ರಹ್ಮದೇವರು ರುದ್ರದೇವರು ಸ್ತೋತ್ರವನ್ನು ಮಾಡಿದರೆ ನಾವು ನೋಡಿ ಏನು ಮಾಡ್ತಾ ಇದ್ದೀವಿ? ಮನಸ್ಸನ್ನು ಎಲ್ಲ ಗೊತ್ತಿದ್ರೂ ಕೂಡ, ಹರಿ ಸರ್ವೋತ್ತಮ ಅಂತ ಬಾಯಿಂದ ಹೇಳಿದರೂ ಕೂಡ ವಿಷಯದ ಕಡೆ ಮನಸ್ಸಾಗ್ತಾ ಇದೆ. ಸರಿನೋ ತಪ್ಪೋ ಇದು? ಈ ತಪ್ಪು ಮಾಡಿದ್ದಕ್ಕೆ ನಮಗೆ ಮುಂದೆ ಯಾವ ಜನ್ಮ ಬರ್ಬೋದು? ಎಷ್ಟು ಸೇಫ್ ಝೋನಲ್ಲಿ ಇದ್ದೀವ, ಡೇಂಜರ್ ಝೋನಲ್ಲಿ ಇದ್ದೀವ? ಎಷ್ಟು ಡೇಂಜರ್ ಝೋನಲ್ಲಿ ಇದ್ದೀವಿ ನೋಡಿ, ಮರಿಬಾರ್ದು. ಅದರಿಂದ ಮನಸ್ಸನ್ನು ದೇವರಿಂದ ತೆಗೆದ್ರೆ ಡೇಂಜರ್. ಮನಸ್ಸನ್ನು ಈಗ ಏನು ಉಪ್ಪಿನಕಾಯಿ ಇದ್ದಂಗೆ ದೇವರು, ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ. ಎಲೆಯಲ್ಲಿ ಉಪ್ಪಿನಕಾಯಿ ಹಾಗೆ ತಾನೆ, ಕೆಲವರು ತಿಂತಾರೆ, ಕೆಲವರು ಬಿಟ್ಟು ಬಿಡ್ತಾರೆ. ನಮಗೆ ದೇವರು ಹಾಗೆ, ದೇವರ ಪೂಜಾ ಸಮಯದಲ್ಲಿ ಬೇಕು, ಮಿಕ್ಕಿದ ಸಮಯದಲ್ಲಿ ಮನಸ್ಸೆಲ್ಲೋ ಹಾಕಿದರೂ ನಡೀತದೆ. ಆದರೆ ಹಂಗೆ ಮಾಡಿದರೆ ಅದು ಡೇಂಜರ್. ಎಂಥವರಿಗೆ ಡೇಂಜರ್ ಆಗಿದೆ? ಇಂದ್ರದೇವರ ವಿಚಾರ, ರುದ್ರದೇವರ ವಿಚಾರ ನೋಡಿದ್ದೀವಿ, ಕಂಬದಂತೆ ಆದರೂ ಹಾಗೆ. ಮತ್ತೆ ಅವರಿಗೆ ಬ್ರಹ್ಮದೇವರು ಬಂದು ಉಪದೇಶ ಪರಮಾತ್ಮ ತಾನೇ ಮಾಡಬಹುದಾಯಿತು, ಪರಮಾತ್ಮ ತಾನೇ ಮಾಡಬಹುದಾಯಿತು, ಮಾಡೋದಿಲ್ಲ. ಯಾರಿಗೆ ಯಾರು ಗುರುಗಳೋ ಅವರೇ ಬರಬೇಕು. ದೇವರ ನಿಯಮ ಇದು. ಯಾರಿಗೆ ಯಾರು ಗುರುಗಳೋ ಅವರೇ ಬಂದು ಉಪದೇಶ ಮಾಡಬೇಕು. ರುದ್ರದೇವರ ಗುರುಗಳು ಬ್ರಹ್ಮದೇವರೇ, ಅವರೇ ಬಂದು ಮಾಡಬೇಕು. ಅದರಿಂದ ಬ್ರಹ್ಮದೇವರು ರೆಸ್ಕ್ಯೂ ಡಿಪಾರ್ಟ್ಮೆಂಟ್ ಅವರೇ ನಮಗೆ ಕಳಿಸ್ತಾನ ಒಬ್ಬರನ್ನು. ನಮಗೆ ಅಂತ ನಿಯತ ಗುರುಗಳು ಅಂತ ಒಬ್ಬರಿದ್ದಾರೆ,
ನಮ್ಮ ಬಿಂಬರೂಪ ಏನಂತ ಉಪದೇಶ ಮಾಡ್ತಾರೆ. ಅಲ್ಲಿ ತನಕ ಆ ಸ್ಟೇಜ್ ಬರಬೇಕಲ್ಲ, ಆ ಸ್ಟೇಜ್ ಬರುವ ತನಕ ಬ್ರಹ್ಮದೇವರಿಗೆ ಹೇಳ್ತಾರಂತೆ. ಬ್ರಹ್ಮದೇವರು ಹೇಳಿ ಕಳಿಸಿ ಒಂದು ನಿಯತ ಗುರುಗಳು ನಮಗೆ ಬಂದು ಉಪದೇಶ ಮಾಡ್ತಾರೆ. ನಿಮ್ಮ ಬಿಂಬರೂಪ ಇದು, ಈ ರೂಪವನ್ನು ಧ್ರುವರಾಯನಿಗೆ ಹೇಳಿದರು ನೋಡಿ ನಾರದರು. ಆ ರೀತಿಯಾಗಿ ನಮಗೂ ಉಪದೇಶ ಮಾಡ್ತಾರೆ. ಆಗ ನಮಗೆ ಅಪರೋಕ್ಷ ಆಗ್ತದೆ. ಆ ಸ್ಥಿತಿ ತಲುಪಬೇಕು. ಆ ಸ್ಥಿತಿ ತಲುಪಬೇಕು ಅಂದರೆ ಏನು ಮಾಡಬೇಕು? ಮನಸ್ಸನ್ನು ದೇವರಲ್ಲಿ ಹಾಕಿ 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 ಅಭ್ಯಾಸ ಮಾಡಬೇಕು. ಮನಸ್ಸನ್ನು ಬೇರೆ ಕಡೆ ಹಾಕಿದರೆ ಡೇಂಜರ್. ಯಾಕೆ? ಯಾರು ಬಂದುಬಿಡ್ತಾರೆ? ಕಲಿ ಬರ್ತಾನೆ, ಅಜ್ಞಾನ ಬಂದು ಕೂತ್ಕೊಳ್ತದೆ. ಇನ್ನೇನಿಲ್ಲ. ಕಲಿ ಅಂದರೆ ಇನ್ನೇನೋ ತಿಳ್ಕೊಬೇಡಿ. ಕಲಿ ಅಂದರೆ ಕಲಿ ಈಸ್ ಈಕ್ವಲ್ ಟು ಅಜ್ಞಾನ, ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ, ಜ್ಞಾನ ಇಲ್ಲದೇ ಇರೋದು ಅಥವಾ ತಪ್ಪಾಗಿ ತಿಳಿಯೋದು. ಈಗ ಇಲ್ಲಿಂದ ಬಸವನಗುಡಿ ಹೋಗಬೇಕು ಅಂದರೆ ರೂಟ್ ಗೊತ್ತಿದ್ರೆ, ರೂಟ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅದೇನದು? ಅಜ್ಞಾನ. ನನಗೆ ಗೊತ್ತಿಲ್ಲಪ್ಪ, ಅಜ್ಞಾನ ಅಂತ. ಇಲ್ಲಿ ಬಸವನಗುಡಿ ಹೋಗಬೇಕು ಅಂದರೆ ಎಲ್ಲೋ ಈ ಕಡೆ ಹೋಗ್ತಾ ಇದ್ದರೆ ಅದು ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ. ಗೊತ್ತಿಲ್ಲ ಬೇರೆ, ತಪ್ಪು ತಿಳುವಳಿಕೆ ಬೇರೆ, ಎರಡು ಒಂದಲ್ಲ. ಗೊತ್ತಿಲ್ಲ ಅಜ್ಞಾನ ಬೇರೆ, ಮಿಥ್ಯಾಜ್ಞಾನ ಬೇರೆ. ಅದರಿಂದ ಕಲಿ ಮಾಡುವ ಕೆಲಸ ಎರಡು. ನಮಗೇನು ಕಲಿ ಕೊಡುವ ಗಿಫ್ಟ್? ದೇವರಲ್ಲಿ ಮನಸ್ಸು ತೆಗೆದ್ರಲ್ಲ, ತಗೊಳ್ಳಿ ನಾನೊಂದು ಗಿಫ್ಟ್ ಕೊಡ್ತೀನಿ. ಏನು ಗಿಫ್ಟು? ಅಜ್ಞಾನ ಮಿಥ್ಯಾಜ್ಞಾನದ ಗಿಫ್ಟ್ ಫ್ರೀಯಾಗಿ ಕೊಡ್ತಾನೆ. ನಮಗೆ ಫ್ರೀ ಅಂದರೆ ಭಾರಿ ಇಷ್ಟ ನೋಡಿ. ತೆಗೆದು 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 ಅಭ್ಯಾಸ ಹಾಕ್ಕೊಂಡ್ಬಿಟ್ಟಿದೆ ನಮಗೆ. ಫ್ರೀ ಗಿಫ್ಟ್ ಕೊಡ್ತಾನೆ, ತಗೊಂಡು ಕೂದಿರ್ತೀವಿ, ಅಷ್ಟೇ, ಸಂಸಾರದಲ್ಲೇ ಇರ್ತೀವಿ. ಅದರಿಂದ ದೇವರನ್ನು ಮರೆತರೆ ನಾವು ಘೋರ ನರಕಕ್ಕೆ ಹೋಗ್ತೀವಿ. ಘೋರ ನರಕ. ಯಾಕೆ? ಕಲಿ ಬೇಕಾದ ಗಿಫ್ಟನ್ನು ಕೊಡ್ತಾ ಇರ್ತಾನೆ. ಅಜ್ಞಾನ ಮಿಥ್ಯಾಜ್ಞಾನ ಹೋಗೋದೇ ಇಲ್ಲ ನಮಗೆ. ಸೊ ಅದರಿಂದ ಏನು ಮಾಡಬೇಕು? ದೇವರಲ್ಲೇ ಮನಸ್ಸಾಗಬೇಕು. ಇಲ್ಲದಿದ್ದರೆ ನಿಮ್ಮ ಸಾಮಾನ್ಯರ ಪರಿಸ್ಥಿತಿ ಬಿಡಿ, ದೊಡ್ಡ ದೊಡ್ಡ ದೇವತೆಗಳಿಗೆ ಇಂಥ ಪರಿಸ್ಥಿತಿ ಬಂದಿದೆ. ನಾರದರು ಹಿಂದೆ ಏನಾಗಿದ್ರು? ಶೂದ್ರರಾಗಿದ್ದರು. ಆಮೇಲೆ ಏನಾದರೂ? ಪರಮಾತ್ಮನ ಸೇವೆ ಮಾಡಿ ಬ್ರಹ್ಮ ಋಷಿಗಳಾದರು. ಇನ್ನು ಇಂದ್ರದೇವರು ಏನಾಗಿದ್ದರು? ಇದೇ ಮಹಾಭಾರತ ಮೋಕ್ಷಧರ್ಮದಲ್ಲಿ, ಮೋಕ್ಷಧರ್ಮ ಅಂತ ಒಂದು ಭಾಗ ಇದೆ. ಅದರಲ್ಲಿ ಇಂದ್ರದೇವರು ತಾವು ಹೇಳ್ತಾರೆ ಒಂದು ವಿಚಾರ. ನಾನು ಹೇಗಿದ್ದೆ? ತರ್ಕಶಾಸ್ತ್ರದಲ್ಲಿ ಭಾರಿ ನೈಪುಣ್ಯ. ಇಂದ್ರದೇವರು ಹೇಳುವ ಮಾತು ನರಿ ರೂಪದಲ್ಲಿ ಹೇಳ್ತಾರೆ. ನನಗೆ ತರ್ಕಶಾಸ್ತ್ರ ಅಂತ ಗೊತ್ತಾಗ್ತದಲ್ವಾ? ಗೌತಮರು, ಕಣಾದರು, ಆ ಋಷಿಗಳು ಮಾಡಿದ ನ್ಯಾಯಸೂತ್ರ ಅಂತೆಲ್ಲ ಇದೆ. ಅದು ಒಂದು ವಿಚಾರ, ಅದು ಸೆಪರೇಟ್ ಮತ, ಅದು ಒಂದು ಇದೆ, ನ್ಯಾಯಮತ ಅಂತ ಕರೀತಾರೆ. ಆ ನ್ಯಾಯಮತವನ್ನು ಅವಲಂಬಿಸಿ ಇದ್ದೆ. ಅಲ್ಲಿ ವಿಷ್ಣು ಅದಕ್ಕೆ ಏನು ಬೆಲೆಗಿಲೆ ಇಲ್ಲ. ಅಲ್ಲಿ ಪರಮಾಣುವಾದ ಅಂತ ಹೇಳ್ತಾರೆ. ಪರಮಾಣುವಿನಿಂದಲೇ ಎಲ್ಲ ಹುಟ್ಟಿದ್ದು ಹಾಗೆ ಅಂತ. ಯದ್ಯಪಿ ವೇದವನ್ನು ಒಪ್ಪುವವರು, ವೇದ ಪ್ರಮಾಣ ಅಂತ ಹೇಳತಕ್ಕವರು, ಆದರೂ ಕೂಡ ವಿಷ್ಣುವನ್ನು ಒಪ್ಪದಿದ್ದವು. ಅಂಥ ಮತವನ್ನು ಅವಲಂಬಿಸಿ ಇದ್ದೆ. ಅಂಥ ಮತವನ್ನು ಅವಲಂಬಿಸಿದ್ದಕ್ಕೆ ನನಗೆ ಯಾವ ಜನ್ಮ ಬಂತು? ನರಿ ಜನ್ಮ ಬಂತು. ಯಾರಿಗೆ? ಇಂದ್ರದೇವರಿಗೆ ನರಿ ಜನ್ಮ. ಅಲ್ಲ ನೋಡಿ, ಎಂಥ ದೊಡ್ಡ ದೊಡ್ಡ ದೇವತೆ ದೇವರ ವಿರುದ್ಧ ಮಾಡಿಕೊಂಡದ್ದಕ್ಕೆ ಎಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ನಾವು ಮುಂದಿನ ಜನ್ಮ ಏನು, ಮುಂದೆ ಈಗೇನೋ ಮನುಷ್ಯ ಜನ್ಮ ಬಂದ್ಬಿಟ್ಟಿದ್ದೀವಿ. ಅವಕಾಶ ಕೊಟ್ಟಿದ್ದಾನೆ. ಕೆಂಗೇರಿ ಮಠದಲ್ಲಿ 2 ಮಾತು ದೇವರ ಬಗ್ಗೆ ಕೇಳುವ ಒಂದು ಅವಕಾಶ ಕೊಟ್ಟಿದ್ದಾನೆ. ಮುಂದೆ ಏನು? ಎಷ್ಟು ಶೋಚನೀಯ ನೋಡಿ. ಮುಂದೆ ಏನು? ನರಿ ಜನ್ಮ ಹುಟ್ಟಿದ್ರೆ ಏನು ಮಾಡ್ತೀರ? ನರಿಯಾಗಿ ಹುಟ್ಟಿಬಿಟ್ರೆ ಏನು ಮಾಡಬೇಕು? ಕೇಳಲಿಕ್ಕಾಗೋದಿಲ್ಲ. ಎಲ್ಲೋ ತಿರುಗಾಡಬೇಕು. ಮತ್ತೆ ಏನು ಹೆದರ್ಬೇಕಂತ ಕೇಳಬೇಡಿ. ಹೆದರು ಅಂತ ಹೇಳ್ತಾ ಇಲ್ಲ. ಏನು ಮಾಡಬೇಕು? ಹರಿಕೊಟ್ಟ ದಾಸರು ಅದಕ್ಕೂ ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಡುವೆಲ್ಲೋ ಪ್ರಾಣಿ. ಹರಿ ಕೊಟ್ಟಾಗ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ, ಸರ್ವಮೂಲ ಕೊಟ್ಟಿದ್ದಾನೆ, ತತ್ವಜ್ಞಾನವನ್ನು ಹೇಳಿಕೊಡುವ ಗುರುಗಳನ್ನು ಕೊಟ್ಟಿದ್ದಾನೆ, ಭಕ್ತಿಯನ್ನು ಬೆಳೆಸುವ ಮಾರ್ಗವನ್ನು ತೋರಿಸಿದ್ದಾನೆ, ದಾಸರ ಪದ್ಯಗಳನ್ನು ಕೊಟ್ಟಿದ್ದಾನೆ. ಅದನ್ನೆಲ್ಲ ಕಲಿಯದೆ ದೇವರಲ್ಲಿ ಭಕ್ತಿ ಮಾಡೋದನ್ನು ಬಿಟ್ಟು ಕೇವಲ ಲೌಕಿಕ ದುಡ್ಡು ಸಂಪಾದನೆ, ಮನೆ, ಮಠ ಇಷ್ಟಲ್ಲೇ ಕಾಲ ಕಳೆದು ಬಿಟ್ಟರೆ, ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಸೇವೆ ಮಾಡಲಿಲ್ಲ, ಭಕ್ತಿ ಬೆಳೆಸ್ಕೊಂಡಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಡ್ತಾತಿಯಲ್ಲ. ಆಗ ಬಾಯಿ ಬಿಡು, ಸ್ವಾಮಿ ಆ ಜನ್ಮ ಕೊಡು, ಮನುಷ್ಯ ಜನ್ಮ ಕೊಡು, ನಾನು ಚೆನ್ನಾಗಿ ಓದ್ತೀನಿ,
ನಿನ್ನ ವಿಚಾರ ಕೇಳ್ತೀನಿ, ನಿನ್ನಲ್ಲಿ ಭಕ್ತಿ ಮಾಡ್ತೀನಿ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಡ್ತೀಯಲ್ಲ, ಹೀಗೆ ಮಾಡ್ತೀನಿ. ಅದರಿಂದ ಮೋಸ ಹೋಗಬೇಡಿ, ಮೋಸ ಹೋಗಬಾರದು ನಾವು. ಈ ರೀತಿಯಾಗಿ ತಿಳಿಸಿ ಮಹಾಭಾರತ ತಿಳಿಸಿಕೊಡುವ ಪ್ರಸಂಗ ಇವೆಲ್ಲ ನೋಡಿ. ರುದ್ರದೇವರನ್ನು ರಿಪೇರ್ ಮಾಡಿದ ದೇವರು. ಅವರಲ್ಲಿ ಅಸುರಮೋಹ ಹೋಯಿತು. ಒಂದು ಕ್ಷಣ ಸಾಕಾಗಿತ್ತು, ಅವರಿಗೆಲ್ಲ ಹೆಚ್ಚು ಬೇಕಾಗಿಲ್ಲ. ಬ್ರಹ್ಮದೇವರು ಬಂದರು, ಉಪದೇಶ ಮಾಡಿದರು, ಅಸುರಾವೇಶ ಹೋಯಿತು. ನಮ್ಮಲ್ಲೇ ಅಂಟುಕೊಂಡಿದ್ದಾನೆ, ಭಾರಿ ಫ್ರೆಂಡು, ನಮಗೂ ಕಲಿಗೂ. ಹೋಗೋದೆಲ್ಲ ಅಷ್ಟು ಬೇಗ ಸುಲಭ. ವಾಯುದೇವರ ಶಾಸ್ತ್ರ ಕೇಳಿದರೇ ಹೋಗೋದು. ವಾಯುದೇವರಂದರೆ ಹೆದರಿಕೆ ಅವನಿಗೆ. ಅಷ್ಟಾದ ಮೇಲೆ ಬಾಣಾಸುರನ ರಿಪೇರ್ ಮಾಡಬೇಕು. ದೇವರು ಏನು ಮಾಡಿದ? ಚಕ್ರದಿಂದ ಅವನೇನು ಭೂತಾಕಾರ, ಅಂದರೆ 2000 ಕೈಗಳಿತ್ತಂತೆ ಅವನಿಗೆ, ದೊಡ್ಡ ರೂಪ. ರಾವಣನಿಗೆ 8 ಕೈ 20 ಕೈ, 10 ತಲೆ 20 ಕೈ ಅವನಿಗೆ. ಬಾಣಾಸುರನಿಗೆ 2000, ಈ ಕಡೆ 1000 ಕೈ, ಈ ಕಡೆ 1000 ಕೈ. ಏನು ಮಾಡಿದ ದೇವರು? ನೀನು ಕೈ ಇದ್ದರೆ ತಾನೇ ಮಾಡಿದೆ, ಹೀಗೆಲ್ಲ ಕೈಯೇ ತೆಗೆದುಬಿಟ್ಟ. ಚಕ್ರದಿಂದ ಎಲ್ಲ ಕೈಯನ್ನು ಕಟ್ ಮಾಡಿದ. ಅವನ ಕತ್ತನ್ನು ಕತ್ತರಿಸಬೇಕು ಅಂತ ಹೋಗ್ತಾನೆ. ನೋಡಿ, ದೇವರ ವಿರೋಧ ಮಾಡಿದರೆ ತಲೆಯೇ ಉಳಿಯೋದಿಲ್ಲ ಮಾಡಿದ. ಆಗ ಏನು ಮಾಡಿದರು? ರುದ್ರದೇವರು ಬಂದು ಪ್ರಾರ್ಥನೆ ಮಾಡಿಕೊಂಡ್ರು. ಸ್ವಾಮಿ, ನನ್ನ ಭಕ್ತ ಇವನು, ಬಿಟ್ಬಿಡು ಇವನ್ನ. ಹಾಗೆ ರುದ್ರದೇವರ ಮಾತಿಗೆ ದೇವರು ಓಕೆ ಆಯ್ತಪ್ಪ ಹೋಗಂತೇಳಿ ಬಾಣಾಸುರನಿಗೆ 2 ಕೈ ಇರುವಂತೆ ಮಾಡಿ ಅವನನ್ನು ಅನುಗ್ರಹ ಮಾಡಿದ. ಬಾಣಾಸುರನು ಕೂಡ ಸ್ವಾಭಾವಿಕವಾಗಿ ಒಳ್ಳೆಯವನೇ ಆಗಿದ್ದ. ದೇವರಿಗೆ ಅವನು ಕೂಡ ಶರಣು ಹೋದ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದದ್ದು ಯಾವುದರಿಂದ? ಅನಿರುದ್ಧನನ್ನು ಬಂಧನ ಮಾಡಿದ್ದರಿಂದ. ನಮಗೆ ಅನ್ನಿಸ್ತದೆ ಅನಿರುದ್ಧನ ಬಂಧನ ಅಂತ, ಮಹಾಭಾರತ ಹಾಗೆ ತಿಳಿಸಿಕೊಡ್ತದೆ. ಆದರೆ ಮುಖ್ಯವಾಗಿ ಏನು? ದೇವರ ವಿರೋಧ ಮಾಡಿದ್ದರಿಂದ, ದೇವರನ್ನು ಮರೆತಿದ್ದರಿಂದ. ಕಾಯೇನ ವಾಚ ಮನಸ ದೇವರನ್ನು ಮರೆಯಬಾರದು. ಇದು ಮಹಾಭಾರತ ಕೊಡುವ ಸಂದೇಶ. ಇಷ್ಟಾದ ಮೇಲೆ ಮೋಚಯಿತ್ವ ಅನಿರುದ್ಧಂಚ ಯಯೋ ಬಾಣೇನ ಪೂಜಿತ. ಪರಮಾತ್ಮ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಬಾಣಾಸುರ ಪರಮಾತ್ಮನನ್ನು ಪೂಜೆ ಮಾಡ್ತಾನೆ, ಅವನು ಹೊರಟೋಗ್ತದೆ. ಏವಮಗ್ನೀನ್ ಅಂಗಿರಸಂ ಜ್ವರಂ ಸ್ಕಂದಂ ಉಮಾಪತಿಂ ಬಾಣಂ ಚ ಅಯತ್ನತಃ ಚಿತ್ವಾ ಪ್ರಾಯ ದ್ವಾರಾವತಿಂ ಪುನಃ. ಈ ರೀತಿಯಾಗಿ ಅಗ್ನಿಯನ್ನು, ಅಗ್ನಿ ಜೊತೆ, ಅಗ್ನಿ ಅಂದರೆ ಯಾರು? ಜ್ವರ ಅಂತ ನಾವು ನೋಡಿದ್ದೀವಿಲ್ಲ, ಅಗ್ನಿಯ ಪುತ್ರ ಅವನು ಹೌದು. ಅವನ ಸಪೋರ್ಟಿಗೆ ಪ್ರಧಾನ ಅಗ್ನಿ ಅವನು ಬಂದಿದ್ದಾನೆ. ಅವನನ್ನು ಪರಮಾತ್ಮ ಗೆದ್ದಿದ್ದಾನೆ. ಅಂಗಿರಸಂ ಅಂತ ಹೇಳ್ತಾ ಇದ್ದಾರೆ. ಅವನನ್ನು ಗೆದ್ದು ಸ್ಕಂದ, ಯಾವಾಗ ರುದ್ರನನ್ನು ಸ್ತಂಭವನ್ನಾಗಿ ಮಾಡಿಬಿಟ್ನೋ, ಯುದ್ಧಕ್ಕೆ ಯಾರು ಬಂದರು? ಷಣ್ಮುಖ ಕಾರ್ತಿಕೇಯ ಬಂದರು, ಸೇನಾಪತಿ. ಅವರನ್ನು ಕೂಡ ಪರಮಾತ್ಮ ಸೋಲಿಸಿ, ಹೇಗೆ? ಶ್ರಮಪಟ್ಟು ಅಲ್ಲ, ಅನಾಯಾಸವಾಗಿ ಅವರನ್ನೆಲ್ಲ ಸೋಲಿಸಿ ಅಯತ್ನತಃ ಜಿತ್ವಾ ಪ್ರಾಯ ದ್ವಾರಾವತಿ ಪುನಃ, ಮತ್ತೆ ಅವರಿಗೆ ಅನುಗ್ರಹವನ್ನು ಮಾಡಿ ಪರಮಾತ್ಮ. ನೋಡಿ, ಪರಮಾತ್ಮನ ಪರಿಸ್ಥಿತಿ ನೋಡಿ. ಯುದ್ಧ ಮಾಡಿದರೂ ಕೂಡ ಏನು ಮಾಡಬೇಕು? ದೇವರು ಕ್ಷಮೆ ಮಾಡಬೇಕು. ಎಷ್ಟು ಜನರ ಅಂತ ದೇವರ ಮನಸ್ಸು ಹಚ್ಚಿಕೊಂಡು ಕೆಡಿಸ್ಕೊಳ್ಳಿಕ್ಕಾಗ್ತದೆ. ಯಾಕೆ? ಆರಂಭ ಹಂತದಲ್ಲಿ ಎಲ್ಲರೂ ಎಂಥವರು? ದೇವರ ವಿರೋಧ ಮಾಡುವವರೇ. ಆರಂಭದಲ್ಲಿ ಹೇಗಿರ್ತಾರೆ? ಎಲ್ಲರೂ ದೇವರ ವಿರೋಧ ಮಾಡುವವರೇ. ಅದು ಪಕ್ವ ಆಗಬೇಕು ಕಾಲಕ್ರಮೇಣ. ಮೋಕ್ಷದಲ್ಲಿ ಆ ರೀತಿಯಾಗಿ ನಡೆಯೋದೇ ಇಲ್ಲ. ಮೋಕ್ಷದಲ್ಲಿ ದೇವರ ವಿರೋಧ ಎಂಬ ಮಾತೇ ಇಲ್ಲ. ಲಬಲೇಶು ದೋಷ ಇಲ್ಲ. ಯಾರಿಗೆ ಬೇಡ ನೋಡಿ ಅಂತ ಮೋಕ್ಷ? ಎಂಥ ಒಳ್ಳೆಯ ಎನ್ವಿರಾನ್ಮೆಂಟ್, ಹೈಲಿ ಡಿಸಿಪ್ಲಿನ್ಡ್ ಎನ್ವಿರಾನ್ಮೆಂಟ್. ಅದಕ್ಕೆ ಹೇಳೋದು ಹೈ ಡಿಸಿಪ್ಲಿನ್ಡ್ ಎನ್ವಿರಾನ್ಮೆಂಟ್. ಅದು ಅಲ್ಲಿ ಎಲ್ಲರಿಗೂ ಎಂಟ್ರಿ ಸಿಗೋದೇ ಇಲ್ಲ. ಅದು ಅಂಥ ಸ್ಥಿತಿಯನ್ನು, ಅಂಥ ಮೋಕ್ಷವನ್ನು ನಾವು ಬಯಸಬೇಕು. ಹೌದಪ್ಪ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಇದ್ದೀವಿ ಇಲ್ಲಿ ಅಷ್ಟೇ. ಸಾಧನೆಗಾಗಿ ಬಂದಿರೋದು. ನಮ್ಮನೆ ನಿಜವಾಗಲೂ ಅಲ್ಲಿದೆ ಅಂತ ತಿಳ್ಕೊಂಡು ಅಲ್ಲಿ ನಮ್ಮನೆಗೆ ಹೋಗುವ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ದಾಸರು ಕೂಡ ನಮಗೆ ತಿಳಿಸಿದ್ದಾರೆ. ಏನ ಅಯತ್ನೇನ ವಿಜಿತಃ ಸರ್ವಲೋಕ ಹರಹ ಕಿಂ ಜ್ವರಾದಿಜಯ. ಅಂತಹ ಪರಮಾತ್ಮ ಇಡೀ ಲೋಕದ ಒಡೆಯ ಯಾರು? ರುದ್ರದೇವರು. ಅಂತಹ ರುದ್ರದೇವರನ್ನೇ ಅನಾಯಾಸವಾಗಿ ಗೆದ್ದ ಅಂತ ಆದಮೇಲೆ ಈ ಸಣ್ಣ ಪುಟ್ಟ ಜ್ವರ ಅದನ್ನೆಲ್ಲ ಗೆದ್ದ ಅಂತ ಇನ್ನೇನು ಹೇಳೋದು? ಅದೆಲ್ಲ ಭಾರಿ ಸಣ್ಣದಾಯಿತು, ಭಾರಿ ಸಣ್ಣದು. ಅದನ್ನು ಹೇಳ್ತಾ ಇದ್ದಾರೆ.
ಈದೃಶ ಅನಂತಸಂಖ್ಯಾನಾಂ ಶಿವಾನಾಂ ಬ್ರಹ್ಮಾಣಮಪಿ ರಮಾಯಾ ಅಪಿ ಯದ್ವೀಕ್ಷಾಂ ವಿನಾನ ಚಲಿತುಂ ಬಲಂ. ಎಷ್ಟು ಸುಂದರವಾದ ಮಾತು ನೋಡಿ. ಈ ಪರಮಾತ್ಮನ ಅನುಗ್ರಹದ ನೋಟ ಇಲ್ಲದೆ ರುದ್ರದೇವರು ಮಾತ್ರ ಏನು ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತ ಅಲ್ಲ. ರುದ್ರದೇವರು ಹೌದು, ಬ್ರಹ್ಮದೇವರು ಹೌದು, ಲಕ್ಷ್ಮೀದೇವಿಯೂ ಹೌದು. ಪರಮಾತ್ಮನ ಕಟಾಕ್ಷ ಇಲ್ಲದೆ ಯಾರೂ ಏನೂ ಕೂಡ ಮಾಡಲು ಸಮರ್ಥರಲ್ಲ. ಅಂಥ ದೇವರನ್ನು ಮರಿತೀವಿ, ದೇವರಿಗೆ ಮನಸ್ಸು ಕೊಡಲ್ಲ ಅಂತ ಹಠ ಮಾಡಿ ಕೊಡ್ತೀವಿ. ಯಾವ ನ್ಯಾಯ ಇದು? ಯಾಕೆ ಎಷ್ಟು ಹಠ? ಗುಣ ಇದ್ದಲ್ಲಿ ಮನಸ್ಸು ಹೋಗಬೇಕಲ್ಲವ? ಗುಣ ಇದ್ದಲ್ಲಿ ಮನಸ್ಸು ಹೋಗಬೇಕು. ಅಷ್ಟು ಗುಣಪೂರ್ಣನಾಗಿ ದೋಷದೂರನಾಗಿ ಯಾವ ವಸ್ತು ಸಿಗ್ತಾರ್ರಿ ನಮಗೆ? ಎಷ್ಟು ಹುಡುಕಿದ್ರೂ ಕೂಡ ದೋಷ ಇರೋದಿಲ್ಲ. ಹುಡುಕಿದಷ್ಟು ಗುಣ 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 ಅಂಥ ವಸ್ತು ನಿಮಗೆ ಸಿಗೋದೇ ಇಲ್ಲ. ಅಂಥ ಮನೆಯಲ್ಲಿ ಮನಸ್ಸು ಕೊಡಲ್ಲ ಅಂತ ನಾವು ಕೂತಿದ್ರೆ ಅದು ಮಹಾ ಅನ್ಯಾಯ ಅದು. ಹಾಗೆ ಅಂತ ನಮ್ಮಲ್ಲಿ ಆ ಭಾವನೆ ಇರಬೇಕು. ಆ ರೀತಿಯಾಗಿ ಯದ್ವೀಕ್ಷಾಮಿನ ನ ಚಲಿತುಂ ಬಲಂ. ಪರಮಾತ್ಮನ ಕೃಪಾ ಕಟಾಕ್ಷ ಇಲ್ಲದೆ ರಮಾದಿ ಸಕಲ ದೇವತೆಗಳು ಒಂದು ಕೆಲಸವನ್ನು ಕೂಡ ಮಾಡಲು ಅಸಮರ್ಥರು. ಅಟ್ ಮಾತ್ರ ಅಲ್ಲ, ನಚ ಜ್ಞಾನಾದಯೋ ಭಾವ. ಅವರಲ್ಲಿ ಇರತಕ್ಕ ಗುಣಗಳು, ಆ ಎಲ್ಲ ಗುಣಗಳು ಕೂಡ ಯಾರು ಕೊಟ್ಟದ್ದು? ಪರಮಾತ್ಮನ ಅನುಗ್ರಹ. ಅದು ಪರಮಾತ್ಮ ಕೊಟ್ಟದ್ದು. ಲಕ್ಷ್ಮೀದೇವಿಯಲ್ಲಿ, ಬ್ರಹ್ಮದೇವರಲ್ಲಿ, ರುದ್ರಾದಿ ಸಕಲ ದೇವತೆಗಳಲ್ಲಿ ಏನು ಗುಣಗಳು ಅಂತ ನಾವು ಕಾಣ್ತೀವಿ, ಅದೆಲ್ಲ ಯಾರ್ದು? ದೇವರ ಗುಣಗಳ ಒಂದು ಭಾಗ ಅಷ್ಟೇ. ಪರಮಾತ್ಮ ಬಿಂಬ, ಇವರೆಲ್ಲರೂ ಪ್ರತಿಬಿಂಬ. ಬಿಂಬದಲ್ಲಿ ಇರುವ ಜ್ಞಾನ ಬಲ ಎಲ್ಲವೂ ಕೂಡ ಪ್ರತಿಬಿಂಬದಲ್ಲಿ ಇರುತ್ತದೆ. ಅದರಿಂದ ಪರಮಾತ್ಮನ ಕೃಪಾ ಕಟಾಕ್ಷ ಇಲ್ಲದೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಬರೋದಿಲ್ಲ, ಯಾವ ಜ್ಞಾನಾದಿ ಧರ್ಮಗಳು ಇರೋದಿಲ್ಲ. ಸೆಕೆಂಡು. ಥರ್ಡ್, ಪರಮಾತ್ಮನ ಕೃಪಾ ಕಟಾಕ್ಷ ಇಲ್ಲದೆ ಅಸ್ತಿತ್ವನೇ ಇಲ್ಲ. ಜೀವ ತಾನಿರಬೇಕಲ್ಲ, ಇದ್ರೆ ತಾನೇ ಎಲ್ಲ ಕೆಲಸ ಮಾಡಲಿಕ್ಕಾಗೋದು. ಪರಮಾತ್ಮನ ಕೃಪಾ ಕಟಾಕ್ಷ ಇಲ್ಲದೆ ಅಸ್ತಿತ್ವನೇ ಇಲ್ಲ, ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ರಮಾ ಬ್ರಹ್ಮಾದಿಗಳ ವಿಚಾರ ಅಂತ. ಇನ್ನು ಸಣ್ಣವರ ಬಾಳು ಏನು ಹೇಳೋದು ಅಂತ ನಾವೇ ಊಹೆ ಮಾಡ್ಕೋಬೋದು ಅಂತ. ಅದರಿಂದ ಪರಮಾತ್ಮ ಅನಂತ ಶಕ್ತಿ. ಆ ಕೃಷ್ಣನಲ್ಲಿ ಅನಂತ ಶಕ್ತಿ ಇದೆ. ನ ಚಿತ್ರ ಶೂಲಿನೋ ಜಯ. ಅದರಿಂದ ಈ ರುದ್ರದೇವರನ್ನ ಗೆದ್ದಿದ್ದು ಅದೇನು ದೊಡ್ಡ ಕೆಲಸ, ಆಶ್ಚರ್ಯ ಅಲ್ಲ. ಯಾಕೆ? ರಮಾ ಬ್ರಹ್ಮಾದಿ ಸಕಲ ಜೀವರಿಗೂ ಕೂಡ ಅವರು ಮಾಡತಕ್ಕ ಕೆಲಸ, ಅವರಲ್ಲಿರತಕ್ಕ ಗುಣಧರ್ಮಗಳು, ಅವರಲ್ಲಿ ಅವರ ಅಸ್ತಿತ್ವ ಎಲ್ಲವೂ ಸತ್ತ, ಪ್ರತೀತಿ, ಪ್ರವೃತ್ತಿ ಅಂತ ಹೇಳ್ತಾರೆ. ಈ ಮೂರೂ ಕೂಡ ಪರಮಾತ್ಮನ ಅಧೀನ ಅಂತ ಆದ ಮೇಲೆ ರುದ್ರದೇವರನ್ನ ಗೆದ್ದು ತುಂಬ ಅದು ಭಾರಿ ಸಣ್ಣದು ಅಂತ ಹೇಳ್ತಾರೆ. ಇಷ್ಟಾದ ಮೇಲೆ ಚಿತ್ರಲೇಖ ಸಮೇತ ಉಷಾನ್ವಿತ ಪೌತ್ರ ಸಮನ್ವಿತ. ಚಿತ್ರಲೇಖೆ, ಉಷಾ ಮತ್ತು ಅನಿರುದ್ಧ ಎಲ್ಲರನ್ನು ಕರೆದುಕೊಂಡು ಬಲರಾಮ ಸಹಿತವಾಗಿ ಸಸುತ ತನ್ನ ಮಗ ಪ್ರದ್ಯುಮ್ನನನ್ನು ಕರೆದುಕೊಂಡು ವೀಂದ್ರಮಾರುಹ್ಯ ಗರುಡನ ಹೆಗಲನ್ನು ಹೇರಿ ಪರಮಾತ್ಮ ದ್ವಾರಕಾಂ ಗತಃ, ದ್ವಾರಕೆಗೆ ಬರ್ತಾನೆ. ರೇಮೇ ತತ್ರ ಚಿರಂ ಕೃಷ್ಣ ನಿತ್ಯಾನಂದೋ ನಿಜೇಚ್ಛಯ. ಅಲ್ಲಿ ಪರಮಾತ್ಮ ಚಿರಕಾಲ ಸಂತೋಷವಾಗಿ ಇರ್ತಾನೆ ಅಂತ. ಏವಂ ವಿಧಾನಿ ಅಗಣಿತಾನಿ ಯದುತ್ತಮಸ್ಯ. ಪರಮಾತ್ಮನ ಮಹಿಮೆಗಳು ಒಂದೊಂದು ಅಗಣಿತ, ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ. ಒಂದೊಂದು ಘಟನೆ ತೆಗೆದ್ರು ವಿಚಾರ ಮಾಡಿದರೂ ಒಂದು ಜೀವನ ಸಾಲದು. ಅಷ್ಟು ವಿಚಾರಗಳನ್ನು ದೇವರು ತುಂಬಿಸಿಟ್ಟಿದ್ದಾನೆ. ನಮ್ಮಿಂದ ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ. ಕರ್ಮಾಣಿ ಅಗಣ್ಯ ಮಹಿಮಸ್ಯ. ಆ ಪರಮಾತ್ಮನ ಮಹಿಮೆ ನಮ್ಮ ಲೆಕ್ಕಕ್ಕೆ ಸಿಗೋದಿಲ್ಲ. ಮಹೋತ್ಸವಸ್ಯ, ಒಂದೊಂದು ಕೂಡ ಏನು ಮಹಾ ಉತ್ಸವ. ನಿತ್ಯಂ ರಮಾ ಕಮಲ ಜನ್ಮ ಗಿರೀಶ ಶಕ್ರ ಸೂರ್ಯಾದಿಭಿ ಪರಿಣುತಾನಿ ವಿಮುಕ್ತಿದಾನಿ. ನಿತ್ಯದಲ್ಲೂ ಲಕ್ಷ್ಮೀ ಬ್ರಹ್ಮಾದಿ ಸಕಲ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಡುವವನಾಗಿ ಪರಮಾತ್ಮ ಅಲ್ಲಿ ದ್ವಾರಕಾದಲ್ಲಿ ಇದ್ದ ಅಂತ ಹೇಳ್ತಾ ಇದ್ದಾರೆ. ಸಾಕು, ಇಲ್ಲಿಗೆ ನಿಲ್ಲಿಸೋಣ. ಈ ಬಾರಿಯ ಪ್ರವಚನದ ಮಂಗಳ ಇದು. ಅದರಿಂದ ಈ ಮಹಾಭಾರತದಲ್ಲಿ ನಾವು ತಿಳಿಯಬೇಕಾದ ಮುಖ್ಯ ಸಂದೇಶ, ರುದ್ರ, ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಪರಮಾತ್ಮ ಆಟಾಡಿಸಿಬಿಡ್ತಾನೆ. ಯಾವ ಜನ್ಮ ಬರ್ತದೆ ಗೊತ್ತಿಲ್ಲ ಅವರಿಗೆ. ಹಾಗಿರುವಾಗ ನಮ್ಮ ಪರಿಸ್ಥಿತಿ ಏನು? ವಂಚಿತರಾಗೋದು ಬೇಡ. ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟು ಮಿಕ್ಕಿದು
ಪರಮಾತ್ಮನ ಅನುಗ್ರಹದಿಂದ ಸಿಕ್ಕಿದ್ದು ಅಂತ ಭಾವಿಸುತ್ತಾ ನಾವು ಜೀವನವನ್ನು ನಡೆಸಬೇಕು ಅಂತ ಒಂದು ಸಂದೇಶದಿಂದ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾಣ್ಯತಾ. ಶ್ರೀಮದ್ವೇಷಾರ್ಪಣಮಸ್ತು.